ಇದು ಭಾಳ ಮುಖ್ಯ ವಿಷಯ ಹೇಳ್ತಿರೋದು ನಾನು. ಈ ಬೆರಳಿನ ನಡುವೆ ಇದೆಯಲ್ಲ ಜಾಗ, ವೆಬ್ ಅಂತ ಕರೀತಾರೆ ಇದನ್ನು. ಈ ಹೆಣಿಕೆ ಇದೆಯಲ್ಲ ಬೆರಳಿನ ನಡುವೆ, ಇದು ಪ್ರೆಷರ್ ಪಾಯಿಂಟ್ಸ್ ಅಂತ ಆಗಿದೆ. ಮನಸ್ಸಿಗೆ ಟೆನ್ಷನ್ ಆದಾಗ ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತದೆ ಅಂತ. ದಯವಿಟ್ಟು ಎಲ್ಲ ಮಕ್ಕಳು ಅದನ್ನು ಮಾಡಿ. ಪರೀಕ್ಷೆ ಶುರು ಆಗೋದಕ್ಕಿಂತ ಮೊದಲು ಕ್ವಶನ್ ಪೇಪರ್ ಕೊಡೋ ಟೀಚರ್ ಬರ್ತಾರಲ್ಲ, ಕೈ ಹಿಂಗೆ ಇಟ್ಕೊಳ್ಳಿ, ಜೋರಾಗಿ ಪ್ರೆಸ್ ಮಾಡಿ ಬಿಡಿ. ಎಲ್ಲಿವರೆಗೂ ನಿಮ್ಮ ತಂದೆ ತಾಯಿನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಿಮ್ಮ ಯಶಸ್ಸು ಕಾಣೋಲ್ಲ, ನೀವು ಖಂಡಿತ ಕಾಣಲ್ಲ. ನಾನೊಂದು ಸ್ವಲ್ಪ ಹಠ ಹಿಡಿತೀನಿ, ಮೊಂಡು ಸ್ವಭಾವ ನಂದು. ನನಗೊಂದು ನಂಬಿಕೆ ಇದೆ, ಶಿಕ್ಷಣ ಎಷ್ಟು ಒಳ್ಳೆಯದು, ನಮ್ಮ ಶಿಕ್ಷಕರು ಎಷ್ಟು ಒಳ್ಳೆಯವರು ಅಷ್ಟೇ ಒಳ್ಳೆಯ ಶಿಕ್ಷಣ. ಇಡೀ ಶಿಕ್ಷಣದ ವ್ಯವಸ್ಥೆ ನಿಂತಿದ್ದೇ ಶಿಕ್ಷಕರ ಮೇಲೆ. ಯಾವತ್ತಿಗೆ ನನ್ನ ಕೆಲಸ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತೋ ಅವತ್ತು ನನ್ನ ಕೆಲಸ ಮುಗೀತು, ಬೆಳವಣಿಗೆ ಮಿಂತು. ಮತ್ತು ಇನ್ನೊಂದು ಮಾತು ಹೇಳ್ತೀವಿ, ಸಾಮಾನ್ಯ ಶಿಕ್ಷಕರು ಬೈತಾರೆ ನಾನು ಹೇಳಿದಾಗ, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತಾರೆ. ಬ್ಲ್ಯಾಕ್ ಮೇಲೋ ವೈಟ್ ಮೇಲೋ ನಾವು ಮಾಡೋದೇ ಹಾಗೆ. ದಯವಿಟ್ಟು ನೀವು ಅಟೆನ್ಷನ್ ಕೊಟ್ಟು ಕೇಳಬೇಕಿದ್ದೀರ. ಯಾಕಂದರೆ ಪಾಠ ನೀವು ಕಲಿಸುವಂಥ ಸೈನ್ಸ್ ಆಗಲಿ, ಸೋಷಿಯಲ್ ಸೈನ್ಸ್ ಆಗಲಿ, ಗಣಿತ ಆಗಲಿ, ಇಂಗ್ಲೀಷ್ ಆಗಲಿ, ಪರೀಕ್ಷೆ ಮುಗಿದು 3 ತಿಂಗಳಿಗೆ ಮಕ್ಕಳು ಮರೆತು ಹೋಗ್ತಾರೆ. ನಾವು ಮಕ್ಕಳಿಗೆ ಸಂಸ್ಕೃತಿ ಇಲ್ಲ, ಹುಡುಗರು ಸಂಸ್ಕೃತಿ ಇಲ್ಲ ಅಂತ ಬೈತೀವಲ್ಲ, ದಯವಿಟ್ಟು ಬೈಬೇಡಿ. ನಿಮಗೆ ಸಂಸ್ಕೃತಿ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು, ನಾವು ಕೊಟ್ಟರೆ ಮಕ್ಕಳಿಗೆ ಇರ್ತಾ ಇದ್ರೆ ಇರಲ್ಲ. ನಾನು ನಿಮ್ಮ ಶಿಕ್ಷಕರಲ್ಲಿ ಕೈ ಮುಗಿದು ಬೇಡ್ಕೋಬೇಕು. ಒಂದೊಂದು ನಿಮಿಷ ನೀವು ಮಕ್ಕಳ ಹತ್ರ ಕಳೆದದ್ದು ಅವರ ಬದುಕಿಗೆ ತಿರುವು ತರ್ತದೆ ಅಂತ ನಂಬಿಕೆಯಿಂದ ಮಾಡಬೇಕು ನೀವು. ಅಯ್ಯೋ ಮತ್ತೆ ಬಂದಪ್ಪ ಪೀಡೆಯವನು ಅನ್ಬೇಡಿ. ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರ್ದು. ಮನಸ್ಸಲ್ಲಿ ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ನಾವೆಲ್ಲ ಪಾಪ ಕಷ್ಟದಲ್ಲಿದ್ದವರು, ನಮಗೆಲ್ಲ ಅವಕಾಶಗಳಿಲ್ಲ ಅನ್ಬೇಡಿ. ದಯವಿಟ್ಟು ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ. ಯಾರೂ ತಟ್ಟೆಯಲ್ಲಿ ಹಾಕಿ ಕೊಡಲ್ಲ ಅವಕಾಶ ತಗೊಳ್ಳಿ ಅವಕಾಶ ತಗೊಳ್ಳಿ ಅಂತ. ನಾನು ಹಿಡ್ಕೊಂಬರ್ಬೇಕು ಅವಕಾಶಗಳನ್ನು. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ಕರ್ಜಿಗೆ ಅಂತ. ನಾನೊಬ್ಬ ಶಿಕ್ಷಕ. ಈ ತಿಂಗಳು ಸೆಪ್ಟೆಂಬರ್, ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಭೇಟಿ ಆದರೂ ಕೂಡ ನಾವು ಇನ್ನೊಬ್ಬರನ್ನ ಅಭಿನಂದಿಸೋದು ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಅಂತ. ಈ ತಿಂಗಳು ನಾವು ಪೂರ್ತಿ ಶಿಕ್ಷಕರ ತಿಂಗಳು ಅಂತ ಬಳಸ್ತೇವೆ. ಇದು ಕಾರಣರಾದಂಥವ್ರು ಸರ್ವಪಲ್ಲಿ ರಾಧಾಕೃಷ್ಣರು ನೆನೆಸ್ಕೋಬೇಕು. ನಾವು ಅವ್ರು ನೀಡಿದಂಥ ಮಾರ್ಗದರ್ಶನದಲ್ಲಿ ನಾವು ಬದುಕೊಂಡು ನಡಿಬೇಕು. ಸಾಕಷ್ಟು ಜನ ವಿದ್ಯಾರ್ಥಿನಿಯರಿದ್ದೀರಿ ಇಲ್ಲಿ. ಅವರೀಗ ಸಪ್ಲಿಮೆಂಟ್ರಿ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಿ. ಕೆಲವ್ರ ಮನಸ್ಸಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಇರ್ಬೋದು, ಪರೀಕ್ಷೆ ಹೋಗ್ಬಿಡುತ್ತೆ ನಮ್ಮದು, ಮತ್ತೊಂದು ಪರೀಕ್ಷೆ ಕೂತ್ಕೋತಿದ್ದೀವಿ ಅಂತ. ದಯವಿಟ್ಟು ಒಂದು ತಲೆಗೆ ಹಾಕ್ಕೋಬೇಡಿ. ಆಗಿ ಹೋದದ್ದನ್ನು ಚಿಂತಿಸಿ ಫಲ ಇಲ್ಲ, ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ. ಆದರೆ ಅದ್ರ ಬಗ್ಗೆನೇ ಹಳಹಳಿ ಇಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ. ಆದ್ದರಿಂದ ಹಿಂದೆ ಆದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡೋಣ. ಯಾವುದೋ ಒಂದು ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿರಬಹುದು, ಜೀವನದಲ್ಲಿ ಅಲ್ಲ. ಜೀವನದಲ್ಲಿ ಸಾವಿರಾರು ಪರೀಕ್ಷೆಗಳು ಬರ್ತವೆ. ಒಂದರಲ್ಲಿ ಹೋದರೆ ಏನು ತೊಂದರೆ ಇಲ್ಲ. ನನ್ನ ಭವಿಷ್ಯ ಯಾರ ಕೈಯಲ್ಲಿದೆ? ಈ ಪರೀಕ್ಷೆಯಲ್ಲಿ ಇದೆಯಾ, ಎಲ್ಲಿದೆಯಾ ನನ್ನ ಭವಿಷ್ಯ ಎಲ್ಲಿದೆ ಅಂತ ಪ್ರಶ್ನೆ ಬರ್ತದೆ. ನಿಮಗೊಂದು ಸಣ್ಣ ಘಟನೆ ಹೇಳಬೇಕು. ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ, 7-8 ವರ್ಷ ಹುಡುಗ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ. ಸುಮಾರು ಜನ ನಿಂತ್ಕೊಂಡಿದ್ದಾರೆ, ಒಬ್ರು ಹಿಂದೆ ಒಬ್ರು. ಇವನು ಕೇಳಿದ, ಕ್ಯೂ ಎದಕ್ಕಿದು ಅಂತ ಕ್ಯೂದಲ್ಲಿ ನಿಂತವ್ರಿಗೆ ಕೇಳಿದ. ಏನು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲೇನು ಕೊಡಲ್ಲಪ್ಪ, ಜ್ಯೋತಿಷಿ ಬಂದಿದ್ದಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಹಸ್ತ ಸಾಮುದ್ರಿಕರು ಅಂತ ಕರೀತಾರೆ ಅವ್ರನ್ನ, ಅವ್ರಿಗೋಸ್ಕರ ನಿಂತಿದ್ದೀವಿ, ನಮ್ಮ ಭವಿಷ್ಯ ಕೇಳಬೇಕು ಅಂತ ನಿಂತಿದ್ದೀವಿ ಅಂದರು. ಆ ಹುಡುಗಂದ ನಾನು ನಿಂತ್ಕೋತೀನಿ ಹಾಗಾದ್ರೆ ಅಂದ. ಆ ದೊಡ್ಡ ಹೇಳಿದ, ಬೇಡಪ್ಪ ಸಣ್ಣ ಹುಡುಗ ನೀನು, ದೊಡ್ಡವನಾಗು ಆಮೇಲೆ ಭವಿಷ್ಯ ಕೇಳು. ಆ ಹುಡುಗ ಹೇಳಿದ, ದೊಡ್ಡವನಾದ್ಮೇಲೆ ಕೇಳಿ ಪ್ರಯೋಜನ ಏನು, ಹೀಗೆ ಕೇಳಬೇಕು ನನ್ನ ಭವಿಷ್ಯ ಏನು ಅಂತ, ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ, ನಿಂತ್ಕೋ ಅಂದರು. 1.5 ಗಂಟೆ ನಿಂತ್ಕೊಂಡ ಕ್ಯೂ. ಒಬ್ಬೊಬ್ಬರವ್ರು ಹೋಗ್ತಾ ಇದ್ರು. ಕೊನೆಗೆ ಇವನ್ ಪಾಳಿ ಬಂತು. ನಿಮ್ಮ ಕಣ್ಮುಂದೆ ಚಿತ್ರ ಬರ್ಬೇಕು ಮಕ್ಕಳೇ. ಅದು ಹಸ್ತ ಸಾಮುದ್ರಿಕ ಮುಂದೆ ಕೂತಿದ್ದಾನೆ. ಈ ಪುಟ್ಟ ಮಗು ಕೈ ಚಾಚಿದ ಹಿಂಗೆ. ಹಸ್ತ ಸಾಮುದ್ರಿಕ ಒಂದಾದ್ಮೇಲೆ ಒಂದು ಕೈ ನೋಡ್ತಾ ಇದ್ದಾನಲ್ಲ, ಇದ್ಯಾವುದೋ ಪುಟ್ಟ ಕೈ ಬಂತು. ನೋಡ್ದ, ಏ ಹುಡುಗ ಸಣ್ಣವನಪ್ಪ, ನೀ ಹೋಗೋ, ದೊಡ್ಡವನಾದ್ಮೇಲೆ ಬಾ ಅಂದ. ಇವನು ಹೇಳ್ದ, ದೊಡ್ಡವನಾದ್ಮೇಲೆ ಪ್ರಯೋಜನ ಇಲ್ಲ, ತೊಗೊಂಡು ಏನು ಮಾಡಿ ದೊಡ್ಡವನಾದ್ಮೇಲೆ, ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ. ಹಸ್ತ ಸಾಮುದ್ರಿಕ ಕೈ ನೋಡಿದ, ಆಶ್ಚರ್ಯ ಆಯಿತು. ಆ ಕೈಗೆಲ್ಲ ಪುಡಿ ಹಚ್ಚಿದ, ಏನೋ ಚೆನ್ನಾಗಿ ಕಾಣಿಸ್ಲಿ ಅಂತ. ದಿಟ್ಟಿಸಿ ನೋಡ್ತಾ ಇದ್ದ. 5 ನಿಮಿಷ ನೋಡಿದ. ಆ ಹುಡುಗನಿಗೆ ಹೇಳ್ದ, ಏನು ಕೈಯೋ ಹುಡುಗ ನಿಂದು, ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನಾನು ಜೀವನದಲ್ಲಿ,
ಅದ್ಭುತವಾದ ಕೈ ಇದು. ಕೈ ಚಕ್ರವರ್ತಿ ಕೈಯೋ ಇದು. ಚಕ್ರವರ್ತಿ ಆಗಬೇಕಾದ ಹುಡುಗ ನೀನು. ಆದರೆ ಏನು ಮಾಡೋದು, ಇದು ಒಂದು ಗೆರೆ ಇಲ್ಲ ನೋಡಿ ನಿನಗೆ. ಇದೊಂದು ಗೆರೆ ಇದ್ದರೆ ನೀನು ಖಂಡಿತ ಚಕ್ರವರ್ತಿನೇ ಆಗಬೇಕು, ಬೇರೆ ದಾರಿ ಇಲ್ಲ ನಿನಗೆ. ಆದರೆ ಏನು ಮಾಡೋದು, ಗೆರೆ ಇಲ್ಲಲ್ಲ, ನೀನು ದೈವ ಇಲ್ಲ ಅಂದ. ಆ ಹುಡುಗ ಚಕ್ ಅಂತ ಎದ್ದು ನಿಂತ್ಕೊಂಡ. ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತವ ಚಾಕು ತೆಗೆದ. ಎಲ್ಲಿ ಬೇಕು ಹೇಳಿ ಗೆರೆ ಅಂದ. ಎಲ್ಲಿ ಬೇಕು ಗೆರೆ? ಇಲ್ಲ ಅಂತ ಕರ್ರ ಅಂತ ಕೊರ್ಕೊಂಡ್ಬಿಟ್ಟ ಕೈಗೆ. ಚಿಲ್ ಅಂತ ರಕ್ತ ಸಿಮ್ತು. ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ. ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ, ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ. ಆದ್ರೆ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ. ಅದನ್ನು ನೋಡಿ ಜ್ಯೋತಿಷಿ ಹೇಳಿದ್ದಂತೆ, ಮಾರಾಯ, ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ರೆ, ಛಲ ಇದ್ರೆ, ನೀನು ಯಾವ ಗೆರೆನೂ ಬೇಕಾಗಿಲ್ಲ, ಚಕ್ರವರ್ತಿ ಆಗ್ತಿ ಹೋಗು ಅಂದ. ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಅದ. ತಾವು ಕೇಳಿದ್ದೀರಿ, 36ನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಗ್ರೇಟನ್ ಕಥೆ ಇದು. ಕೈಯಲ್ಲಿ ಗೆರೆ ಮುಖ್ಯ ಅಲ್ಲ, ಮನಸ್ಸಲ್ಲಿರುವಂಥ ನಂಬಿಕೆ, ಶ್ರದ್ಧೆ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದೆಯಾ? ಗಟ್ಟಿ ಚೆನ್ನಾಗಿ ಮಾಡಬೇಕು ಅಂತಿದೆಯಾ? ನೀವು ಪ್ರಯತ್ನ ಮಾಡಿ, ನಿಮ್ಗೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ, ಖಂಡಿತವಾಗಿಲ್ಲ. ತಾವೆಲ್ಲ ದಯವಿಟ್ಟು ಮಕ್ಕಳು ಶಿಕ್ಷಕರು ಸಹಾಯ ಮಾಡಬೇಕು. ಅದಕ್ಕೆ ಅಬ್ರಹಾಂ ಲಿಂಕನ್ ಜೀವನ ಚರಿತ್ರೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಕುರಿ ಕಾಯೋ ಹುಡುಗ ನಿಂತ್ಕೊಂಡವನು, ಶಾಲೆಗೆ ಹೋಗಲಿಲ್ಲ. ಯಾವುದೋ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು, ಹೋಗಿ ನಿಂತ್ಕೊಂಡ್ಬಿಟ್ಟ. ಕೇಳ್ತಾ ಇದ್ದು ನಿಂತ್ಕೊಂಡ. ಆ ವಕೀಲ ವಾದ ವಿವಾದ ಮಾಡೋದು ನೋಡ್ಕೊಂಡ. ಅವನಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏನು ಚೆನ್ನಾಗಿ ಮಾತಾಡ್ತೀಯ ನೀನು ಅಂದ್ಬಿಟ್ಟ ಕೋರ್ಟಲ್ಲಿ. ಜಡ್ಜ್ ಹೊರಗೆ ಹಾಕ್ರಿ, ಇವನ್ನ ಮಾತಾಡೋಕೆ ಬರಲ್ಲ ಇವನಿಗೆ ಅಂದ. ಎಷ್ಟು ಸಲ ಜೀವನದಲ್ಲಿ ಫೇಲ್ ಆದದ್ದು ಗೊತ್ತಾ ಅಬ್ರಹಾಂ ಲಿಂಕನ್? ಪ್ರತಿಯೊಂದು ಪ್ರಯತ್ನ ಮಾಡಿದಾಗ ಫೇಲ್ ಆದದ್ದೇ. ಆದರೆ ಕೊನೆಗೊಂದು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್, ಅಮೆರಿಕದ ರಾಷ್ಟ್ರಪತಿ ಹುದ್ದೆಗೆ ಇಲೆಕ್ಷನ್ನಲ್ಲಿ ಗೆದ್ದುಬಿಟ್ಟು ಪ್ರಪಂಚದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾಗಿ ಹೋದ್ರಲ್ಲ ಅಬ್ರಹಾಂ ಲಿಂಕನ್. ನೆನೆಸ್ಕೋಬೇಕು ನೀವು. ಅದರಿಂದ ಒಂದು ಸೋಲಲ್ಲ, ಸೋತಾಗ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಸೋಲು. ಚಿಂತೆ ಮಾಡಬೇಡಿ, ತಯಾರಿ ಮಾಡ್ಕೊಳ್ಳಿ. ಹೇಗಾದರೂ ಓದಿದ್ದೀರಿ, ಈಗ ನಿಮಗೆ ಸಮಯ ಸಿಕ್ಕಿದೆ ಚೆನ್ನಾಗಿ ಓದ್ಕೊಳ್ಳೋಕ್ಕೆ. ಯಾವ ವಿಷಯ ಚೆನ್ನಾಗಿ ಓದ್ಕೊಂಡಿಲ್ಲ, ಅರ್ಥ ಆಗಿಲ್ಲ ಅನ್ನೋದನ್ನು ಶಿಕ್ಷಕರ ಹತ್ರ ಕೂತ್ಕೊಂಡು ಕಲ್ತ್ಕೊಳ್ಳಿ. ಚೆನ್ನಾಗಿ ಓದಿ ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ. ಒಂದು ಪ್ರಶ್ನೆ ಕೇಳಬೇಕು ಮಕ್ಕಳೇ, ನಾ ಎಲ್ಲರಿಗೂ, ಇದು ಯಾರ ಜೀವನ? ಜೀವನ ಯಾರ್ದು? ನಿಮ್ಮ ತಾನೇ? ಹೌದು. ಸ್ವಂತದ್ದೋ ಬಾಡಿಗೆದೋ? ಸ್ವಂತದ ತಾನೇ ಜೀವನ. ಅದನ್ನು ಹುಷಾರಾಗಿರ್ಬೇಕಪ್ಪ ನಾವು. ನಮ್ಮ ಸ್ವಂತದ ಮನೆ ಅಂದರೆ ಏನು ಮಾಡ್ತೀವಿ ಗೊತ್ತಾ? ಒಳ್ಳೆ ಬಣ್ಣ ಹಚ್ತೀವಿ, ಒಳ್ಳೆ ಚಿತ್ರ ಹಾಕ್ತೀವಿ ಮನೆಯಲ್ಲಿ ಒಂದು ಚೂರು ಕಸ ಇಡಲ್ಲ, ತೆಗೆದು ಹೊರಗೆ ಹಾಕ್ತೀವಿ ಅಲ್ವಾ? ಇದು ನಿಮ್ಮ ಜೀವನ ಅಂದರೆ ಅದನ್ನು ಹಾಗೆ ಇಟ್ಕೋಬೇಕಲ್ವಾ? ಚೆಂದ ಇಟ್ಕೋಬೇಕು. ಒಳಗಿನ ಕಸ ತೆಗೆದು ಹೊರಗಡೆ ಹಾಕಬೇಕು. ನನಗೆ ಆಗೋಲ್ಲ ಅನ್ನೋವಂಥ ಕಸ ಹೊರಗೆ ಹಾಕಬೇಕು. ಅಯ್ಯೋ ನನ್ನ ಕಡೆಯಿಂದ ಆದೀತೆ ಅಂತ ಅಪನಂಬಿಕೆಯನ್ನು ಹೊರಗೆ ಹಾಕಬೇಕು. ಅಯ್ಯೋ ನಮ್ಮಿಂದ ಏನು ಆದೀತು ಅಂತ ಪ್ರಶ್ನೆಗಳನ್ನು ಹೊರಗೆ ಹಾಕಬೇಕು. ನನಗಾಗಲಾರ್ದು ಏನು ಯಾರಿಗಾಗಬೇಕು ಅಂತ ಹಠ ಹಿಡಿದು ಕೂತ್ಕೊಳ್ಳಿ. ಯಾಕಾಗಲ್ಲ ನೋಡೋಣ. ದಯವಿಟ್ಟು ಈ ಇರೋ ಸಮಯವನ್ನು, ಪ್ರತಿ ಕ್ಷಣವನ್ನು ಚೆನ್ನಾಗಿ ಬಳಸಬೇಕು. ನಾನು 3 ವಿಷಯಗಳನ್ನ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ. ಯಾವತ್ತಿಗೂ ಮನಸ್ಸಲ್ಲಿ ಸೋಲು ಬರಬಾರ್ದು. ಮನಸ್ಸಲ್ಲಿ ಅಯ್ಯೋ ನಮ್ಮ ಕಡೆಯಿಂದ ಏನಾಗುತ್ತೆ, ನಾವೆಲ್ಲ ಪಾಪ ಕಷ್ಟದಲ್ಲಿದ್ದವರು, ನಮಗೆಲ್ಲ ಅವಕಾಶಗಳಿಲ್ಲ ಅನ್ಬೇಡಿ. ದಯವಿಟ್ಟು ಅವಕಾಶಗಳು ಯಾರಿಗೂ ವಿಶೇಷವಾಗಿ ಇರೋದಿಲ್ಲ. ಯಾರೂ ತಟ್ಟೆಯಲ್ಲಿ ಹಾಕಿ ಕೊಡಲ್ಲ ಅವಕಾಶ ತಗೊಳ್ಳಿ ಅಂತ. ನಾನು ಹಿಡ್ಕೊಂಬರ್ಬೇಕು ಅವಕಾಶಗಳನ್ನು. ಒಬ್ಬ ಹುಡುಗನ ಬಗ್ಗೆ ಹೇಳಬೇಕು ನಿಮಗೆ. ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕೆ ಸಾಧ್ಯ ಇಲ್ಲದಷ್ಟು ಬಡತನ. ತಂದೆ ಇಲ್ಲ, ತಾಯಿಗೆ ಯಾವಾಗಲೂ ಅನಾರೋಗ್ಯ, ಹೇಳೋಕ್ಕಾಗಲ್ಲ. ಆ ಹುಡುಗ ಶಾಲೆಗೆ ಬರಬೇಕು. ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ. ಆ ಟೀಚರ್ ಭಾಳ ಸ್ಟ್ರಿಕ್ಟ್ ಟೀಚರ್. ಅವರು ಸ್ವಲ್ಪ ತಡ ಮಾಡಿ ಬಂದರೆ ಹೊರಗೆ ಹೋಗೋ ಅಂದ್ಬಿಡ್ತಿದ್ರು. ಈ ಹುಡುಗ ಓಡ್ಕೊಂಡು ಬಂದ ಶಾಲೆಗೆ. ಒಂದು ದಿವಸ ಶಾಲೆ ಕ್ಲಾಸ್ ಶುರು ಆಗಿಬಿಟ್ಟಿದೆ, ಗಂಟೆ ಆಗಿದೆ. ಒಳಗಡೆ ಹೋದಾಗ ಟೀಚರ್ ಹೊರಗೆ ನಿಂತ್ಕೊ, ಒಳಗೆ ಬರಬೇಡ ಅಂದರು. ಆ ಹುಡುಗ ಏನು ಮಾಡ್ತಾರೆ ಪಾಪ, ಆ ಕಿಟಕಿಯಲ್ಲಿ ನಿಂತ್ಕೊಂಡೆ ಒಳಗೆ ಟೀಚರ್ ಏನು ಬೋರ್ಡ್ ಮೇಲೆ ಬರೀತಾರೆ ಬರ್ಕೋತಾ ಇದ್ದ ಡೈರಿಯಲ್ಲಿ, ಪುಸ್ತಕದಲ್ಲಿ. ಕ್ಲಾಸ್ ಮುಗಿದ ಟೀಚರ್ ಹೊರಗಡೆ ಬಂದರು. ಆ ಹುಡುಗನ ಕರೆದ್ರು, ಏನು ಬರ್ಕೊಂಡಿದ್ದೀವಿ ತೋರ್ಸೋ ಅಂದರು. ನೋಡಿದರೆ ಮೇಷ್ಟ್ರಿಗೆ ಆಶ್ಚರ್ಯ ಆಯಿತು. ಒಳಗಡೆ ಕೂತ್ಕೊಳ್ಳೋಕ್ಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಇಷ್ಟು ಆಸಕ್ತಿ ಇದೆಯಲ್ಲ ಹುಡುಗನಿಗೆ, ಯಾಕೋ ತಡ ಮಾಡಿ ಬರ್ತೀವಲ್ಲ ದಿನ ನೀನು ಕ್ಲಾಸ್ಗೆ ಅಂತ ಕೇಳಿದ್ರು. ಆ ಹುಡುಗ ಅಳ್ತಾ ಹೇಳಿದ, ಸರ್ ನಮ್ಮ ಅಮ್ಮನಿಗೆ ಹೇಳೋಕ್ಕೆ ಆಗಲ್ಲ ಸರ್, ನಮ್ಮನ್ನು ಯಾರೂ ಮುಗಿಸ್ಕೊಳ್ಳಲ್ಲ ಸರ್. ನಾನು 3 ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರು ಎಳ್ಕೊಂಬರ್ಬೇಕು ಸರ್. ಬಂದು ಮನೇಲಿಟ್ಟು ಅಮ್ಮನಿಗೆ ಅಡುಗೆ ಮಾಡಿ ಆಕೆಗಿಟ್ಟು ನಾನು ಡಬ್ಬ ತುಂಬ್ಕೊಂಡು ಓಡಿ ಬರ್ಬೇಕು ಸರ್. ನಮ್ಮ ಮನೆಯಿಂದ ಬಸ್ ಇಲ್ಲ, 3 ಕಿಲೋಮೀಟ್ರ್ ದೂರ ಇದೆ ಮನೆ ನಂದು, ಓಡ್ಕೊಂಬರ್ತೀನಿ. ಹೀಗಾಗಿ ಒಂದಿಷ್ಟು ಲೇಟ್ ಆಗುತ್ತೆ ಸರ್ ಅಂದ.
ಮೇಷ್ಟ್ರು ಬೆನ್ನು ತಟ್ಟಿದ್ರು, ಚಿಂತೆ ಮಾಡಬೇಡ ಕಣೋ, ನಾಳೆಯಿಂದ ಲೇಟಾಗಿ ಬಂದರೂ ಒಳಗಡೆ ಬಂದು ಕೂತ್ಕೊ ನೀನು, ಆಮೇಲೆ ಶಾಲೆ ಬಿಟ್ಟ ಮೇಲೆ ನನ್ನ ಹತ್ರ ಕೂತ್ಕೋ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳಿಕೊಟ್ರು ಹುಡುಗನಿಗೆ. ಆ ಹುಡುಗ ಬೆಳೆದ, ಕಾಲೇಜಿಗೆ ಹೋದ. ನಿಮಗೆಲ್ಲ ಗೊತ್ತಿದೆ IFS ಅಂತಿದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಆ ಪರೀಕ್ಷೆ ಪಾಸ್ ಆದ, ಬುದ್ಧಿವಂತ ಅನಿಸ್ಕೊಂಡ. ಅಮೇರಿಕೆಯಲ್ಲಿ ಭಾರತದ ರಾಯಭಾರಿ ಆದ, ಮುಂದೆ ಭಾರತದ ಉಪರಾಷ್ಟ್ರಪತಿ ಆದ, ಮುಂದೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಗೊತ್ತಾ? KR ನಾರಾಯಣನ್. ಕೇಳಿದ್ದೀರಲ್ಲ? ಗೊತ್ತಿಲ್ಲ. KR ನಾರಾಯಣನ್ ಬಡತನದ ಬೆಂಕಿಯಲ್ಲಿ ಬಂದಂಥವ್ರು. ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡಲಿಲ್ಲ. ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗತ್ತೆ. ಆದ್ದರಿಂದ ಒಂದು ತೀರ್ಮಾನ ಮಾಡ್ಕೊಳ್ಳಿ. ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ಪ್ರಪಂಚದ ಯಾವ ಶಕ್ತಿ ಕೂಡ ನಿಮಗೆ ಅರ್ಹತೆ ಇರೋದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ತಪ್ಪಿಸಿದರೆ ಅರ್ಹತೆ ಬೆಳೆಸ್ಕೋಬೇಕು ಅಂತ ಅಷ್ಟೇ. ಆದ್ದರಿಂದ ಈ ಸಮಯವನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಬಳಸ್ಕೊಳ್ಳಿ. ಓದೋದು ಹೇಗೆ ಓದಬೇಕೀಗ? ನಿಮ್ಗೆ ಓದೋದ ಬಗ್ಗೆ ಗೊತ್ತಿದೆ, ಹೇಗೆ ಓದಬೇಕು ಅಂತ ಗೊತ್ತಿದೆ. ದಯವಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓದೋದನ್ನು. ನಾವೊಂದು ಹೇಳ್ಕೊಡ್ತೀನಿ, ಆ ರೀತಿ ಪ್ಲ್ಯಾನ್ ಮಾಡಿ. ಖಂಡಿತವಾಗಿಯೂ ಏನೂ ಕಷ್ಟ ಆಗಲ್ಲ. ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ? ಮಾಡಿರ್ತೀರಿ ಸಾಮಾನ್ಯವಾಗಿ, ನನಗೆ ಗೊತ್ತು. ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ. ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆಗೆ ಅಂಟಿಸ್ಬಿಡೋದು, ಅಲ್ಲಿವರೆಗೂ ಉತ್ಸಾಹ. ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ. ಹಾಗಾದರೆ ಪ್ರಯೋಜನ ಇಲ್ಲ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಪಾಲಿಸ್ಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಏಳಬೇಕು ಅಂತ ಹುಚ್ಚು, ಬೆಳಿಗ್ಗೆ 4:15 ಎದ್ದು ಬಿಡೋಣ ಅಂತ ಎದ್ದುಬಿಟ್ಟು ಕೂಡೋದು. ಎಲ್ಲಿ ಕೂಡೋದು? ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಓದೋಕ್ಕೆ ಶುರು ಮಾಡೋದು. ಬೆನ್ನು ಅಲ್ವಾ? ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ. ಆಮೇಲೆ ಕಾಲು ಜೋಮ್ ಹಿಡಿತದಲ್ಲ, ಕಾಲು ಚಾಚ್ಕೋಬೇಕು. ಸ್ವಲ್ಪ ಚಳಿ ದಿವಸ ಆ ಚಾದರನ್ನು ಸ್ವಲ್ಪ ಕಾಲ ಮೇಲೆ ಎಳ್ಕೋಬೇಕು, ಚಳಿ ಇರುತ್ತಲ್ಲ. ಆಮೇಲೆ ಕೂತ್ಕೊಂಡು ಹಾಗೆ ಸ್ವಲ್ಪ ಜರ್ದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು. ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ, ನೀವೇನು ಓದೋದಿಲ್ಲ. ಇದಲ್ಲ ಇದು. ಮನೇಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ. ಟೇಬಲ್ಲು ಚೇರು ಬೇಕು ಅಂತಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ. ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಮರಿಬೇಡಿ ಇದನ್ನು. ಟೈಮ್ ಟೇಬಲ್ ಯಾವತ್ತು ಕೆಲವು ಹೇಳ್ತಾರೆ, ನಿನ್ನೆ ರಾತ್ರಿ 3 ಗಂಟೆವರೆಗೆ ಓದ್ಬಿಟ್ಟೆ, ಏನೂ ಪ್ರೈಸ್ ಕೊಡಲ್ಲ ಅದಕ್ಕೆ, ಕರೆಂಟ್ ವೇಸ್ಟ್ ಆಯ್ತು ಅಷ್ಟೇ. 3 ಗಂಟೆ ಓದ್ದೆ, 4 ಗಂಟೆ ಓದ್ದೆ, ಆರೋಗ್ಯ ಕೆಡಿಸ್ಕೋಬೇಡಿ. ಓದೋದನ್ನು ಯಾವತ್ತು 40 ನಿಮಿಷ ಇಟ್ಕೋಬೇಕು. ನೀವು ಟೈಮ್ ಟೇಬಲಲ್ಲಿ ಯಾವುದೋ ವಿಷಯ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ, 40 ನಿಮಿಷ ಮಾತ್ರ. ಹೇಗೆ ಓದಬೇಕು ಗೊತ್ತಾ? ಆ ಪುಸ್ತಕ ತೊಗೊಂಡು ಯಾವ ಪಾಠ ಓದ್ತೀರಿ ಅನ್ನೋದು ನೆನಪಿಟ್ಕೋಬೇಕು. ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಕೂತ್ಕೊಂಡು 40 ನಿಮಿಷ ಏಕಾಗ್ರವಾಗಿ ಓದಿ. 40 ನಿಮಿಷ ಓದಿದ್ದು ನಾನು ಪುಸ್ತಕ ಮುಚ್ಚಿಡಬೇಕು. ಈ ಸ್ಟೆಪ್ಸ್ ನೆನಪಿಡ್ಬೇಕು, ಮರಿಬಾರ್ದು. 40 ನಿಮಿಷ ಓದಬೇಕು ಏಕಾಗ್ರದಿಂದ. ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನು ಮಾಡಬೇಕು ಗೊತ್ತಾ? ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು. ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ, 2ನೇದೇನಿತ್ತು, 3ನೇದೇನಿತ್ತು, 4ನೇದೇನಿತ್ತು ಅಂತ ನೋಡ್ಕೋಬೇಕು. ಆಗೇನಾಗುತ್ತೆ ಗೊತ್ತಾ? ಮೊದಲನೇ ಪಾಯಿಂಟ್ ನೆನಪಿರ್ಬೋದು, 2ನೇದು ನೆನಪಿದೆ, 3ನೇದು ಮರೆತು ಹೋಗಿದೆ. ಈ 3ನೇದು ಏನದು? ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ. ಪುಸ್ತಕ ಮುಚ್ಚಿಟ್ಟಿದ್ದೀರಿ, ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ, 1, 2 ಇರಬೇಕಾದ್ರೆ 3ನೇದು ಏನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ. ನೆನಪಾಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ. ನೋಡಿದ್ಮೇಲೆ ಏನು ಮಾಡಬೇಕು ಗೊತ್ತಾ? ಒಂದು ಪೇಪರಲ್ಲಿ ಬರಿಬೇಕು, ಏನು ಓದಿದೆ ಅಂತ ಬರಿಬೇಕು. ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4 ಏನಿದೆ ಎಲ್ಲ ಬರಿಬೇಕು. ಯಾಕೆ ಗೊತ್ತಾ ಮಕ್ಕಳೇ? 1 ಸಲ ಬರೆಯೋದು ಅಂದರೆ 4 ಸಲ ಓದಿದ ಹಾಗೆ. ಮಾತಾಡೋ ಸುಲಭ, ಓದಿದೆ ಅಂದ್ಕೊಂಡ್ಬಿಡ್ತೀವಿ, ಅದನ್ನು ಬರೆದು ತೆಗೆದಾಗ ಸ್ಪಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ, ಬರೆಯೋಲ್ಲ. ಬರೀಬೇಕು. ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು. 1 ಸಲ ಬರೆದಾಗಿಡುತ್ತೆ. ಇನ್ನೊಂದು ಹೇಳ್ಬಿಡ್ಲಾ, ನಿಮ್ಮಲ್ಲಿ ಇದು ತೂಗು ಹಾಕೋ ಬೋರ್ಡ್ ಇದ್ದರೆ ನೋಡಿ ಮನೆಯಲ್ಲಿ, ಗೊತ್ತಲ್ಲ, ಚಾರ್ಟ್ ಅಂತಿರುತ್ತೆ, ಬ್ಲ್ಯಾಕ್ ಚಾರ್ಟು, ರೈಟಿಂಗ್ ಬೋರ್ಡ್ ಅಂತಿರ್ತದೆ, ರೋಲಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು. ಆ ಥರದ್ದಿದ್ದರೆ ಭಾಳ ಒಳ್ಳೆಯದು. ಇದಿದ್ರೆ ಅದಕ್ಕಿಂತ ಒಳ್ಳೇದಂದರೆ ಸ್ಲೇಟು ಬಳಪ. ಸ್ಲೇಟ್ ಬಳಪಕ್ಕೆ ಏನೂ ಕಷ್ಟ ಆಗಲ್ಲ, ಎಲ್ಲ ಕಡೆ ಸಿಗ್ತದೆ. ಸ್ಲೇಟ್ ಬಳಪ ಇಟ್ಕೊಳ್ಳಿ, ಅದೇನು ನಾಚಿಕೆ ಇಲ್ಲ ಸ್ಲೇಟ್ ಬಳಸೋದಕ್ಕೆ. ನಾನು ನಮ್ಮ ಅಕ್ಕ ನಾವು MSc ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು. ನನ್ನ ಅಕ್ಕ ಆಕೆ ಅಂತ ಬುದ್ಧಿವಂತ ನಾನು ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ. ನಾನು ಸಾಕಷ್ಟು ಸುತ್ತಿದ್ದೀನಿ ಜಗತ್ತು. SSLCಯಿಂದ MScವರೆಗೂ ಫಸ್ಟ್ ರ್ಯಾಂಕ್ ಆಕೆ ಥ್ರೂಔಟ್. ಆಕೆ ಯಾವಾಗಲೂ ಸ್ಲೇಟ್ ಬಳಪನೇ ಬರಿಬೇಕು. ನಮ್ಮ ತಂದೆ ಕೇಳೋರು, ಯಾಕೆ ಪೇಪರಲ್ಲಿ ಬರೆಯಲ್ಲ ಅಂತ.
ಆಕೆ ಹೇಳಿದ್ದು ಪ್ರಯೋಜನ ಆಗುತ್ತೆ. ಆಕೆ ಹೇಳೋಳು, ಒಂದು ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯೋದ್ರೆ, ಒಂದು ಸ್ಲೇಟ್ ಪೂರ್ತಿ 5 ನಿಮಿಷ ಬೇಕಾದರೆ ಬರೆಯೋದಕ್ಕೆ, ನೋಡಿ ಘರ್ಷಣೆ ಇರುತ್ತೆ ಬರಿಬೇಕಾದ್ರೆ, ಬಳಪಕ್ಕೂ ಸ್ಲೇಟು ಘರ್ಷಣೆ ಇರ್ತದೆ. 5 ನಿಮಿಷದಲ್ಲಿ ಒಂದು ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ 3 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ವೇಗ ಜಾಸ್ತಿ ಆಗುತ್ತೆ, ಅಕ್ಷರ ದುಂಡಗಾಗತ್ತೆ, ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ರೋಲಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರಿಬೇಕು. ಕೂತ್ಕೊಂಡು ನಿಂತ್ಕೊಂಡ ರಕ್ತ ಚಲನೂ ಚೆನ್ನಾಗಿರ್ತದೆ. ಸ್ಲೇಟಲ್ಲಿ ಬರೀರಿ, ಸ್ವಲ್ಪ ಬರೀರಿ. ಒಂದು ಸಲ ಬರೆದ ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಮಾಡಬೇಕು? ಮೊದಲು 40 ನಿಮಿಷ ಓದಿದ್ದಾಯಿತು, ನೆನಪು ಮಾಡ್ಕೊಂಡದ್ದಾಯಿತು, ಬರೆದದ್ದಾಯಿತು. ಇನ್ನೂ ನೆನಪು ಉಳಿಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ? ನಿನ್ನ ಸ್ನೇಹಿತ ಯಾರು ಇರ್ತಾರೆ, ಸ್ನೇಹಿತೆ ಇರ್ತಾಳೆ, ಆಕೆ ಹೇಳಬೇಕು, ನೋಡಮ್ಮ ನೀ ಈ ವಿಷಯ ಓದ್ಕೊಂಬ, ನಾ ಈ ವಿಷಯ ಓದ್ಕೊಂಬರ್ತೀನಿ, ನಾಳೆ ದಿನ ಹೇಳ್ತೀನಿ. ಎದುರಿಗೆ ಭೇಟಿಯಾಗೋ ಅವಕಾಶ ಇದ್ದರೆ ಸರಿ, ಇದ್ರ ಫೋನಲ್ಲಿ ಹೇಳಬೇಕು. ನಾನು ಓದಿದ್ದನ್ನು ಹೇಳ್ತೀನಿ ಕೇಳು, ನೀವು ಸುಮ್ಮನೆ ಕೇಳ್ತಾ ಇರ್ಬೇಕು ನಾ ಹೇಳಿದ್ದನ್ನು. ಮಕ್ಕಳಿಗೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ಶಿಕ್ಷಕರೆಲ್ಲ ಒಪ್ಕೋತಾರೆ ನಾನು ಹೇಳಿದ ಮಾತನ್ನು. ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ, ಓದಿದಾಗ ಅಲ್ಲ. ಪಾಠ ಮಾಡಿದಾಗೆ ವಿಷಯ ಅರ್ಥ ಆದದ್ದು. ಯಾಕಂದ್ರೆ ನಾನು ಹೇಳಬೇಕಲ್ಲ, ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳಬೇಕಾಗತ್ತೆ. ಆದ್ದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತೋ ಅದನ್ನು ಒಂದು ಸಲ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡು ಬಿಡಿ, ಮರೆಯಲ್ಲ. ನಿಮಗಾಗಿದೆ, ನೆನಪಿದೆಯಾ? ಯಾರೋ ಒಂದು ಜೋಕ್ ಹೇಳ್ತಾರೆ, ಜೋರ ನಕ್ ಬಿಡ್ತೀರಿ, ಮುಂದೆ ಒಂದು ಮರ್ತು ಹೋಗ್ಬಿಡುತ್ತೆ. 2 ವರ್ಷ ಇನ್ನೊಬ್ಬರೇ ಹೇಳಿದ, ಗೊತ್ತಿತ್ತು ನಾನು ಕೇಳಿದ್ದೆ ಇದನ್ನು ಅಂತೀವಿ, ಅದು ಮರ್ತು ಹೋಗಿರುತ್ತೆ. ನಿಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಆ ಜೋಕ್ ಕೇಳಿದ ತಕ್ಷಣ ಇನ್ನೊಬ್ರಿಗೆ ಹೇಳಿಬಿಡ್ಬೇಕು, ಅವಾಗ ಮರೆಯೋದೇ ಇಲ್ಲ. ಅದು ಕಲಿಸೋದು ಕಲಿಯುವ ದೊಡ್ಡ ಹಂತ. ಅದು ಕಲಿಕೆಯ ದೊಡ್ಡ ಹಂತ ಅಂದರೆ ಕಲಿಸೋದು. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ಬಿಡಿ ಏನು ಓದಿದ್ದೀರಿ ಅಂತ, ಆವಾಗ ಮರೆಯಲ್ಲ. ಪರೀಕ್ಷೆಕ್ಕಿಂತ ಮೊದಲು ಹೋಗುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು, ಬೆಂಚ್ ಮೇಲೆ ಕೂಡೋ ತನಕ. ಅದೇನು ಪ್ರಯೋಜನ ಇಲ್ಲ. ಅದು ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡಿ ಬರ್ತೀರಪ್ಪ, ಸಿನಿಮಾ ನೋಡಿ ಮನೆಗೆ ಹೋಗ್ಬೇಕಾದ್ರೆ 3 ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ? ಇಡೀ ಸಿನಿಮಾ 10 ನಿಮಿಷದಲ್ಲಿ ಬಂದು ಹೋಗಲ್ವಾ? ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕಬೇಕು, ಆದಷ್ಟು ಬರೆದು ತೆಗಿಬೇಕು. ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಹೋದ ಸಲ ಯಾವ ಕ್ವಶನ್ ಬಂತು, ಯಾವ್ದು ಬಂತು ಚಾಪ್ಟರಲ್ಲಿ, ಯಾವ್ದು ಬರಲಿಲ್ಲ. ನಿಮಗೆಲ್ಲ ಬ್ಲೂ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್. ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರ್ದಿಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಆದ್ದರಿಂದ ಯಾವ ಚಾಪ್ಟರ್ದಿಂದ ಬಹಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ. ಇನ್ನೊಂದಂತ ಹೇಳ್ತೀನಿ, ಇದಾದಮೇಲೆ ಪರೀಕ್ಷೆಗೆ ತಯಾರಿ ಆದ್ರಿ, ಚೆನ್ನಾಗಿ ಓದ್ಕೊಂಡಿದ್ದೀರಿ, ಮತ್ತು ಇನ್ನೊಂದು ಯಾವುದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗೆ ಬಾಯ್ಪಾಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಾಯ್ಪಾಟ್ ಮಾಡಿದರೆ ಇದ್ದದ್ದು ಮರ್ತು ಹೋಗುತ್ತೆ. ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದು ಇಟ್ಕೊಂಡು ಹೋಗಿ ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು, ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗತ್ತೆ. ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ, ಕೈಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಕೊಡೋದಕ್ಕೆಲ್ಲನೂ. ಯಾರ ಹತ್ರ ಹರಟೆ ಹೊಡೆದು ಹೆಗಲ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗಬೇಡಿ. ಪರೀಕ್ಷೆಗೆ ಒಂದು ಸ್ವಲ್ಪ ಬೇಗ ಹೋಗಿ. ಕೆಲವರು ಏನು ಮಾಡ್ತಾರೆ, ಹೀರೋಗಳು ಲಾಸ್ಟ್ ಬಂದಿಟ್ಟು ಹೋಗೋದು, ಅಯ್ಯೋ ಲೇಟ್ ಆಯಿತು ಎದೆ ಡಬಡಬ ಅಂದ್ಕೊಳ್ಳೋದು. ಆ ಪ್ರೆಷರಲ್ಲಿ ಮರ್ತು ಹೋಗ್ಬಿಡುತ್ತೆ. ಪರೀಕ್ಷೆಗೆ ಹೋದ್ರಿ, ಹಾಲ್ ಟಿಕೆಟ್ ಎಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ. ಮೊದಲು ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲು, ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ. ಹಿಂದಿನ ದಿವಸ ಮಾಡ್ಕೊಳ್ಳಿ, ಅವತ್ತಿನ ದಿವಸ ಅವಸರ ಬೇಡ. ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಒಂದು ವಿಚಿತ್ರ ಪರಿಸ್ಥಿತಿ ಆಗುತ್ತೆ. ಈಗ 30 ಜನ ಇರ್ತಾರೆ ಒಂದು ಕೋಣೆಯಲ್ಲಿ, ಒಬ್ಬರೇ ಟೀಚರ್ ಬರ್ತಾರೆ, ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಹ್ಯಾಕೆ ಕೊಡ್ತಾರೆ? ಒಂದೇ ಸಲ 30 ಪೇಪರ್ ಹೆಂಗೆ ಎಸೋಕ್ಕಾಗತ್ತಾ? ಆಗಲ್ಲ. ಇಲ್ಲಿಂದ ಕೊಟ್ಕೊಂಡ್ಬರ್ತಾರೆ, ಹೀಗೆ ಕೊಟ್ಕೊಂಡ್ಬರ್ತಾರೆ. ಇಲ್ಲಿ ಕೂತವನ ಗತಿ ಏನು ಅಂತ ನೋಡ್ಬೇಕು, ಅವನ ಪರಿಸ್ಥಿತಿ ಹೆಂಗಿರ್ತದೆ ಅಂತ. ಅಲ್ಲಿ ಕೂತವನು ಏನು ಮಾಡ್ತಾನೆ, ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ. ಅವ್ರು ನಕ್ರೆ ಪೇಪರ್ ಈಸಿ ಇದೆ, ಅವ್ರ ಮುಖ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ. ಇಲ್ಲೆಲ್ಲ ಓಂ ನಮ ಶಿವಾಯ, ಓಂ ಶ್ರೀ ರಾಘವೇಂದ್ರಾಯ ನಮ, ಇದೆಲ್ಲ ಕೆಲಸ ಶುರು ಆಗುತ್ತೆ. ಅದರಿಂದ ನಿಮ್ಮ ಮಾರ್ಕ್ಸ್ ಬರೋಲ್ಲ, ನೆನೆಸ್ಕೊಳ್ಳಿ, ಪರವಾಗಿಲ್ಲ. ಆದರೆ ಮಾಡಬೇಕಾದದ್ದು ಏನು ಅಂತ ಹೇಳ್ಕೊಡ್ತೀನಿ, ಎಲ್ಲೂ ಹೇಳ್ಕೊಡಲ್ಲ ಇದು ನಿಮಗೆ. ಮನಸ್ಸಿಗೆ ಟೆನ್ಷನ್ ಆದಾಗ, ಆತಂಕ ಆದಾಗ ಇರೋ ವಿಷಯ ಮರ್ತು ಹೋಗುತ್ತೆ. ಎಷ್ಟೋ ಜನ ಮಕ್ಕಳು ಹೇಳೋದಕ್ಕೆ ಕೇಳಿದ್ದೆ ನಾನು, ಎಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಸರ್, ನಾನು ತುಂಬ ಚೆನ್ನಾಗಿ ಓದಿದ್ದೆ ಸರ್, ಆದರೆ ಲಾಸ್ಟ್ ಮಿನಿಟು ಸರ್ ಪರೀಕ್ಷೆ ಹೊತ್ತಿಗೆ ಮರ್ತು ಹೋಗ್ಬಿಡ್ತು ಸರ್ ಎಲ್ಲ. ಮತ್ತು ಮನೆಗೆ ಬಂದಲ್ಲೆಲ್ಲ ನೆನಪಿದೆ, ಪರೀಕ್ಷೆ ಹೊತ್ತಿಗೆ ಮರ್ತು ಹೋಯ್ತು ಅಂತ. ಅಪ್ಪ ಅಮ್ಮ ಮೇಷ್ಟು ಬೈತಾರೆ, ನಾಟಕ ಮಾಡ್ತೀಯ ನೀನು, ಅದೇಂಗೆ ಮರ್ತು ಹೋಗುತ್ತೆ ಅದು ಓದಿದ್ದು ಅಂತಾರೆ. ನಿಜ, ಅದು ಮರ್ತು ಹೋಗುತ್ತೆ. ಅದು ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡ್ಕೊಳ್ಳಿ ಮಕ್ಕಳು ಹೆಂಗಾಗತ್ತೆ ಅಂತ. ನಿಮಗೇನಾದರೂ ನೆನಪಾಗದೆ ಹೋದರೆ ಏನು ಮಾಡ್ತೀರಿ?
ತಲೆ ಕೆರ್ಕೋತೀರಲ್ಲ, ತಲೆ ಎಲ್ಲಿ ಕೆರ್ಕೋತೀರಿ? ಹೀಗೆ ಕೆರ್ಕೊಳ್ಳೋದು ಯಾರೂ ಕೆರ್ಕೊಳ್ಳಲ್ಲ. ತಲೆ ಯಾವಾಗಲೂ ಹಿಂದೆ ಕೆರ್ಕೊಳ್ಳೋದು ಯಾಕೆ? ಅದು ಬಹುದೊಡ್ಡ ಸಂಶೋಧನೆ ಆಗಿದೆ ಅದರ ಮೇಲೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ತುಂಬ ರಿಸರ್ಚ್ ಮಾಡಿ ಹೇಳಿದ್ದಾರೆ, ಇಲ್ಲಿ ಯಾಕೆ ತಲೆ ಕೆರ್ಕೋತೀವಿ ನಾವು ಯಾವಾಗಲೂ, ಅಥವಾ ಪೆನ್ಸಿಲ್ನಿಂದ ಕೆರ್ಕೊಳ್ಳೋದು ಕೆಲವು ಅಭ್ಯಾಸ ಇರುತ್ತೆ. ಯಾಕೆ ಗೊತ್ತಾ? ಅದು ಭಗವಂತ ಹೆಂಗೆ ಸೃಷ್ಟಿ ಮಾಡಿದಾನೆ ಗೊತ್ತಾ? ಮೆದುಳನ್ನು, ನಮ್ಮ ನೆನಪೆಲ್ಲ ಇಲ್ಲಾಗೋದು ಇಲ್ಲಿ ಮುಂದೆ ಉಳ್ಕೊಳ್ಳುತ್ತೆ, ಸ್ಟೋರೇಜ್ ಇಲ್ಲಿದೆ ಮುಂದೆ. ಆದರೆ ಒಂದು ಸ್ವಿಚ್ ಇಟ್ಟಿದ್ದಾನೆ ಹಿಂದೆ, ಇಲ್ಲಿ ಕಿವಿ ಹಿಂದೆ, ಬಲಗಡೆ ಕಿವಿ ಹಿಂದಿನ ಬಾಜು. ಅದನ್ನು ಮೆಮರಿ ರಿಕಾಲ್ ಸೆಲ್ ಅಂತ ಕರೀತಾರೆ. ಓದಿದ್ದನ್ನು ನೆನಪಿಗೆ ಬರಬೇಕಾದ್ರೆ ಸೆಲ್ ಇಲ್ಲಿದೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಂದೇ ರಸ್ತೆ ಇದೆ ನಿಮ್ಮ ಶಾಲೆಗೆ ಹೋಗೋದಕ್ಕೆ, ಒಂದೇ ರಸ್ತೆ. ಆ ರಸ್ತೆ ಬ್ಲಾಕ್ ಆಗಿಬಿಟ್ರೆ ಹೆಂಗೆ ಹೋಗ್ತೀರಿ ನೀವು? ಹೋಗೋಕ್ಕಾಗೋದಿಲ್ಲ. ಹಾಗೆ ಇಲ್ಲೊಂದು ನರ ಇದೆ, ಆ ನರ ಸೆಲ್ಲಿಗೆ ಕನೆಕ್ಟ್ ಮಾಡುತ್ತೆ. ಇಲ್ಲೇನಾದರೂ ಪ್ರೆಷರ್, ಒತ್ತಡ ಆಗಿಬಿಟ್ರೆ ನೀವು ಓದಿದ್ದೆಲ್ಲ ಇಲ್ಲಿದೆ, ನೆನಪೇ ಆಗಲ್ಲ. ಅದಕ್ಕೇನು ಮಾಡ್ತೀವಿ? ಈ ಬಟನ್ ಇದೆ ಒತ್ಕೋಬೇಕು ಅಂತ ತಲೆ ಕೆರ್ಕೊಳ್ಳೋದು ಹೀಗೆ. ಅದಕ್ಕೊಂದು ಸುಲಭವಾಗಿ ಹೇಳ್ಕೊಡ್ತೀನಿ. ಟೆನ್ಷನ್ ಅದನ್ನು ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪರೀಕ್ಷೆ ಕೂತಾಗ. ಎಲ್ಲ ಸ್ಟೆಪ್ ವೈಸ್ ಹೇಳ್ತಾ ಇದ್ದೀನಿ ನಾನೀಗ. ಪರೀಕ್ಷೆ ಕೂತಿದ್ದೀರಿ, ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ, ಟೆನ್ಷನ್ ಆಗಿದೆ, ಪರೀಕ್ಷೆ ಹೇಗಿದೆಯೋ, ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದೆಯೋ ಅಂತ ಟೆನ್ಷನ್ ಆಗುತ್ತೆ. ಅವಾಗೇನು ಮಾಡಬೇಕು ಗೊತ್ತಾ? ಈ ಸಿಂಪಲ್ ಟೆಕ್ನಿಕ್ ಫಾಲೋ ಮಾಡಿ. ನಾನು ನಂತರ ಕಾಣಿಸ್ತದೆ ನಿಮಗೆ. ಕೈಗಳನ್ನು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೋಬೇಕು. ಇದು ಭಾಳ ಮುಖ್ಯ ವಿಷಯ ಹೇಳ್ತಿರೋದು ನಾನು. ಈ ಬೆರಳಿನ ನಡುವೆ ಇದೆಯಲ್ಲ ಜಾಗ, ವೆಬ್ ಅಂತ ಕರೀತಾರೆ ಇದನ್ನು. ಈ ಹೆಣಿಕೆ ಇದೆಯಲ್ಲ ಬೆರಳಿನ ನಡುವೆ, ಇದು ಪ್ರೆಷರ್ ಪಾಯಿಂಟ್ಸ್ ಅಂತ ಆಗಿದೆ. ಮನಸ್ಸಿಗೆ ಟೆನ್ಷನ್ ಆದಾಗ ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತದೆ ಅಂತ. ಅದಕ್ಕೆ ನೋಡಿ, ಗಾಬರಿ ಆದಾಗೆಲ್ಲ ಕೈ ಹಿಂಗೆ ಇಚ್ಕೋತಾ ಇರ್ತೀವಿ, ಉಗುರು ಕಚ್ಕೋತೀವಿ, ಹೀಗೆಲ್ಲ ಮಾಡ್ತಾ ಇರ್ತೀವಿ. ಮಾಡೋದು ಉದ್ದೇಶ ಅಷ್ಟೇ, ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ. ದಯವಿಟ್ಟು ಎಲ್ಲ ಮಕ್ಕಳು ಅದನ್ನು ಮಾಡಿ. ಪರೀಕ್ಷೆ ಶುರು ಆಗೋದಕ್ಕಿಂತ ಮೊದಲು ಕ್ವಶನ್ ಪೇಪರ್ ಕೊಡೋ ಟೀಚರ್ ಬರ್ತಾರಲ್ಲ, ಕೈ ಹಿಂಗೆ ಇಟ್ಕೊಳ್ಳಿ, ಜೋರಾಗಿ ಪ್ರೆಸ್ ಮಾಡಿ ಬಿಡಿ, ಪ್ರೆಸ್ ಮಾಡಿ ಬಿಡಿ, ಒತ್ತಿಬಿಟ್ಟು ಹಿಂಗೆ ಬಿಡಬೇಕು. 3 ಸಲ ಮಾಡಿ ಸೀದಾ ಕೂತ್ಕೊಳ್ಬೇಕು. ದೀರ್ಘ ಶ್ವಾಸ ತಗೋಬೇಕು. ದೀರ್ಘ ಶ್ವಾಸ ತಗೊಂಡು ಒಂದು 4 ಸೆಕೆಂಡ್ ನಿಲ್ಲಿಸ್ಬಿಟ್ಟು ನಿಧಾನಕ್ಕೆ ಬಿಡಬೇಕು. 3 ಸಲ ದೀರ್ಘ ಶ್ವಾಸ ತಗೊಂಡು 3 ಸಲ ಹಿಂಗೆ ಪ್ರೆಸ್ ಮಾಡಿ, ಆಟೋಮೆಟಿಕ್ಲಿ ಹೇಳಿದ್ನಲ್ಲ, ಈ ಟ್ರಾಫಿಕ್ ಬ್ಲಾಕ್ ಇದೆಯಲ್ಲ, ಟ್ರಾಫಿಕ್ ಬ್ಲಾಕ್ ಕ್ಲಿಯರ್ ಆಗುತ್ತೆ. ಇಲ್ಲಿ ನರದಲ್ಲಿರುತ್ತ ಪ್ರೆಷರ್ ಕಮ್ಮಿ ಆಗುತ್ತೆ, ಆ ಓದಿದ್ದೆಲ್ಲ ನೆನಪಿಗೆ ಬರ್ತದೆ. ಆದ್ದರಿಂದ ಇದೊಂದು ಮಾಡಿ. ಖಾಲಿ ಕೂತ್ಕೊಳ್ಳೋದಕ್ಕಿಂತ, ಅವ್ರ ಹತ್ರ ಹರಟೆ ಹೊಡೆಯೋದಕ್ಕಿಂತ ಇದನ್ನು ಪ್ರೆಷರ್ ರಿಮೂವಲ್ ಎಕ್ಸಸೈಸ್ ಅಂತ ಕರೀತಾರೆ. ಇದನ್ನು ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋ ಎಕ್ಸಸೈಸ್. ಇದನ್ನು ಮಾಡಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂತು ನಿಮಗೆ, ಉತ್ತರ ಪತ್ರಿಕೆ ಕೈಯಲ್ಲಿದೆ, ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಬರೆದಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಓದೋದು ಟೈಮ್ ಕೊಟ್ಟಿರ್ತಾರೆ ನಿಮಗೆ. 3 ತಾಸಿನ ಪರೀಕ್ಷೆ ಅಂದರೆ 3 ತಾಸು ಕೊಟ್ಟಿರಲ್ಲ ಕ್ವಶನ್ ಪೇಪರ್, 2.5 ತಾಸಲ್ಲಿ ಮುಗಿಸ್ಬೋದು ನೀವು. ಇನ್ನು ಅರ್ಧ ತಾಸು ಕೊಟ್ಟಿರೋದು ಎದು ಗೊತ್ತಾ? ನಿಧಾನ ಕ್ವಶನ್ ಪೇಪರ್ ಓದಬೇಕು ನೀವು. ಒಂದೊಂದೇ ಪ್ರಶ್ನೆ ಓದಬೇಕು. ಮೊದಲೇ ಪ್ರಶ್ನೆ ಓದಬೇಕು. ಇದು ಪೂರ್ತಿ ಬರುತ್ತೆ ನನಗೆ ಉತ್ತರ ಅಂದರೆ ಟಿಕ್ ಮಾಡ್ಕೊಳ್ಳಿ. 2ನೇದು, 3ನೇದು, 4ನೇದು ಎಲ್ಲ ಪ್ರಶ್ನೆ ಓದ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಪೂರ್ತಿ ಉತ್ತರ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಬರೀಬೇಕಾದದ್ದು ನಿಮಗೆ ಪೂರ್ತಿ ಉತ್ತರ ಗೊತ್ತಿರುವಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ಬೇಕು. ಮೊದಲನೇ ಪ್ರಶ್ನೆನೇ ಬರೋದು ಪ್ಲೀಸ್ ವಾಮಿಟ್ ಅನ್ನೋದು, ಹೊಡೆದು ಹಾಕೋದು ಮಾಡಬಾರ್ದು. ಮೊದಲೇ ಇಂಪ್ರೆಷನ್ನೇ ಕೆಟ್ಟು ಹೋಗ್ಬಿಟ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಯಾವುದು ಪ್ರಶ್ನೆ ನೀವು ಪೂರ್ತಿ ಬರುತ್ತೆ ಅಂತಿರುತ್ತೋ, 10ರಲ್ಲಿ 3 ಪೂರ್ತಿ ಬರುತ್ತಪ್ಪ, 4 ಪೂರ್ತಿ ಬರುತ್ತಾ, ಸಾಕು, ಅವನೇ ಫಸ್ಟ್ ಬಿಡಿಸಿ. ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು. ಪೂರ್ತಿ ಪ್ರಶ್ನೆ ಬಿಡಿಸಿ ಉತ್ತರ ಬರೀರಿ. ಅಕ್ಷರ ದುಂಡಗಾಗಿರಲಿ. ಯಾಕೆ ಗೊತ್ತಾ? ಮೊದಲನೇ ಕ್ವಶನ್ ಪೇಪರು ತಪಾಸ್ ಮಾಡೋರು ಲೆಕ್ಕ ಹಾಕ್ಕೊಳ್ಳಿ. ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಟೀಚರ್ಸು, ಅವರು ಮನುಷ್ಯರು. ನಿಮ್ದು ಒಂದೇ ಪೇಪರ್ ತಪಾಸ್ ಮಾಡಲ್ಲ ಅವರು. ದಿವಸಕ್ಕೆ 30-32 ಪೇಪರ್ ಮಾಡ್ತಿರ್ತಾರೆ. ಅವರಿಗೆ ಒಂದು ನಂಬರ್, ಅದು ಬೇಗ ಮುಗಿಸ್ಬೇಕು ಪೇಪರ್. ಅವರಿಗೆ ನೋಡ್ತಾರೆ, ಕರೆಕ್ಟ್ ಆಗಿದೆ, ವೆರಿ ಗುಡ್. ಮೊದಲೇ ಪ್ರಶ್ನೆ ಫುಲ್ ಮಾರ್ಕ್ಸ್, 5ಕ್ಕೆ 5 ಬಂತು, 10ಕ್ಕೆ 10 ಬಂತು. 2ನೇ ಪ್ರಶ್ನೆ 10 ಬಂತು. ಇಂಪ್ರೆಷನ್ ಏನಾಗುತ್ತೆ ಗೊತ್ತಾ ಟೀಚರ್ಗೆ? ಬುದ್ಧಿವಂತಪ್ಪ, ಚೆನ್ನಾಗಿ ಮಾಡ್ತಾನೆ ಹುಡುಗ ಅವನು. 3ನೇ ಪ್ರಶ್ನೆ ಹಾಕ್ತಾರೆ. 4ನೇದರಲ್ಲಿ ಒಂಚೂರು ತಪ್ಪಾದರೂ ಕೂಡ ಹುಡುಗನಿಗೆ ಗೊತ್ತಿದೆ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆಯಲ್ಲ, ಅವಾಗೇನಾಗುತ್ತೆ ಗೊತ್ತಾ? ನಿಮ್ಗೆ ಬರೋದಕ್ಕಿಂತ ಒಂದು 4 ಮಾರ್ಕ್ ಜಾಸ್ತಿ ಬರುತ್ತೆ. ಕರೆಕ್ಟಾಗಿ ಕ್ವಶನ್ ಬರ್ಕೊಂಡು ಹೋಗಿ. ಕೊನೆಗೆ ಯಾವುದೂ ಪ್ರಶ್ನೆ ಬಿಡಬೇಡಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ ನಿಮ್ಮಲ್ಲಿ. ತಪ್ಪು ಬರೆದ್ರೆ ಮಾರ್ಕ್ಸ್ ಕಮ್ಮಿ ಮಾಡ್ತೀವಿ ಅಂತಿಲ್ಲ. ಆದ್ದರಿಂದ ಉತ್ತರಗಳನ್ನು ಬರ್ಕೊಂಡು ಹೋಗಿ ಕೊನೆವರೆಗೂ. ಹೀರೋಗಳು ಹಂಗೆ ಕೆಲವ್ರು ಏನು ಮಾಡ್ತಾ ಗೊತ್ತಾ? 3 ತಾಸಿನ ಪೇಪರು 2 ತಾಸಿಗೆ ಕೊಟ್ಟು ಬಂದು ಹೊರಗೇನು ದೊಡ್ಡ ಕೆಲಸ ಇದೆಯಾ ನಿಮಗೆ? ಹೊರಗೆ ಏನೂ ಕೆಲಸ ಇಲ್ಲ. ಯಾವುದೋ ಒಂದು ಹೊಳಿತದೆ, ಬರೆಯೋದು ಆದಮೇಲೆ ಮತ್ತೆ ನೋಡಿ ಎಲ್ಲನೂ ಆನ್ಸರ್ ಪೇಪರ್ ನೋಡಿ, ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ, ಕೆಲವು ಕಡೆ ಡಯಾಗ್ರಾಮ್ ತೆಗೆದಿರಿ, ಚಿತ್ರ ತೆಗೆದಿರ್ತೀರಿ, ಲೇಬಲ್ ಮಾಡಿರೋಲ್ಲ, ಯಾವುದೋ ಒಂದು ಅರ್ಧ ಹೊಳೆದಿರುತ್ತೆ ನಿಮಗೆ. ಅಯ್ಯೋ ಅದು ಕರೆಕ್ಟ್ ಅಲ್ಲ, ಉತ್ತರ ಗೊತ್ತಾಗಲಿಲ್ಲ ನೋಡಿ, ಈಗ ಗೊತ್ತಾಯ್ತು. ಕೂತ್ಕೊಂಡಾಗ ಗೊತ್ತಾಗುತ್ತೆ ಉತ್ತರ. ಅಲ್ಲಿ ಹೊರಗೆ ಬಂದು ಏನು ಕೆಲಸ ನಿಮಗೆ? ಆದ್ದರಿಂದ
ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೇನೆ 3 ಗಂಟೆ ಅವ್ರ ಎಕ್ಸಾಮಿನೇಷನ್ ಪೇಪರ್ ಇಸ್ಕೊಳ್ಳೋವರೆಗೂ ಹೊರಗೆ ಬರಬೇಡಿ. ಯಾಕಂದರೆ ಗೊತ್ತಿಲ್ಲ, ಯಾವುದೋ ಒಂದು ಉತ್ತರ ಹೊಳಿಬೋದು ಕೂತ್ಕೊಂಡಾಗ. ಹೊರಗೆ ಬಂದಮೇಲೆ ಅಯ್ಯೋ ಗೊತ್ತಿತ್ತು ನನಗೆ ಬರಿಬಹುದಾಗಿತ್ತು ಅಂತ ಅನ್ನೋದು ಬೇಡ. 3 ತಾಸು ಕೂತ್ಕೊಳ್ಳಿ, ಪೂರ್ತಿ ಬರೆದು ಕೊಡುವಾಗ ಕೂಡ ಎಲ್ಲ ಅಡಿಷ್ನಲ್ ಶೀಟ್ ಸರಿ ಇದೆಯಾ ಪರೀಕ್ಷೆ ಮಾಡಿ ಕೊಡಿ. ಇನ್ನೊಂದು ಪರೀಕ್ಷೆ ಮುಗಿತೀಗ, ಇದಾದ್ಮೇಲೆ ಒಂದು ವಿಷಯ ಹೇಳಬೇಕು. ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೋಬೇಡಿ ಫ್ರೆಂಡ್ಸ್ ಹತ್ರ, ನೀನೇನು ಬರದೆ ಬರೆದದ್ದಾಗ ಹೋಗಿದೆ. ಈಗ ಡಿಸ್ಕಷನ್ ಮಾಡಿದ್ರೆ ಮಾರ್ಕ್ಸ್ ಬರೋಲ್ಲ. ಅವಾಗೇನು ಇನ್ನೊಂದು ಏನಾಗುತ್ತೆ ಗೊತ್ತಾ, ನಿಮ್ಮ ಹೇಳಕ್ಕೆ ಫ್ರೆಂಡ್ ಹೇಳ್ತಾರೆ ಅಯ್ಯೋ ಇದ್ಯಾಕೆ ಬರೆದ್ಯೋ ತಪ್ಪಲ್ಲ ಇದು ಅಂತಾನೆ. ನಿಮ್ಮ ಮನಸ್ಸಿಗೆ ಶುರು ಅಯ್ಯೋ ತಪ್ಪು ಬರೆದ್ಬಿಟ್ಟೆ, ಮಾರ್ಕ್ಸ್ ಹೋಯ್ತು, ಕಮ್ಮಿ ಆಯಿತು. ಈ ಕೊರತಾ ಇದೆಯಲ್ಲ, ಸರಿ ಬರೀಲಿಲ್ಲ ಅನ್ನೋದು ಮುಂದಿನ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಪರೀಕ್ಷೆ ಮುಗಿಸ್ಕೊಂಡು ನೇರ ಮನೆಗೆ ಹೋಗಿ, ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ. ನಾಳಿನ ಪೇಪರ್ ನೋಡ್ಕೊಳ್ಳಿ, ಮುಂದಿನ ಪೇಪರ್ ಪರೀಕ್ಷೆ ಏನಿದೆ ನೋಡ್ಕೊಳ್ಳಿ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಪರೀಕ್ಷೆ ಮುಗಿದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿ ಏನು ಬರದೆ ಅಂತ, ಅವಾಗೇನು ಚೇಂಜ್ ಆಗಿಲ್ಲ. ಆದರೆ ಪರೀಕ್ಷೆ ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ಸೀದಾ ಮನೆಗೆ ಹೋಗಿ ಲೆಕ್ಕ ಹಾಕಿ ಎಷ್ಟು ಬರ್ತದೆ ಮಾರ್ಕ್ಸು ಅಂತ ಲೆಕ್ಕ ಹಾಕಿಟ್ಕೊಳ್ಳಿ. ಗೊತ್ತಿರುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೆ. ಇದನ್ನು ಪರೀಕ್ಷೆ ತಯಾರಿ ಮಾಡ್ಕೊಳ್ಳುವಂಥದ್ದು. ಈ ಹಂತಗಳನ್ನು ನೆನಪಿಟ್ಕೋಬೇಕು ನೀವು. ಇದ್ರ ಪ್ರಕಾರ ನೀವು ಫಾಲೋ ಮಾಡಿದರೆ ನೀವು ಬರಬೇಕಾದದಕ್ಕಿಂತ ಒಂದು 10 ಮಾರ್ಕ್ ಖಂಡಿತ ಜಾಸ್ತಿ ಬರುತ್ತೆ. ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಿಷಯ ಅರ್ಥ ಆಗದೆ ಹೋದರೆ ಈಗ ಟೈಮ್ ಇದೆ ನಿಮಗೆ. ಶಿಕ್ಷಕರಿಗೆ ಕೇಳಿ, ಮೇಡಮ್ ನನಗೆ ಅರ್ಥ ಆಗಿಲ್ಲ ಅಂತ ಕೇಳೋದ್ರೊಳಗೆ ಯಾವ ನಾಚಿಕೆನೂ ಇಲ್ಲ. ವಿದ್ಯಾರ್ಥಿಗಳು ಅಂದರೆ ಏನು? ವಿದ್ಯೆಗೋಸ್ಕರ ಆಸೆ ಪಟ್ಟು ಕೂತವರು. ಅರ್ಥಿಗಳು ಅಂದರೆ ಅಪೇಕ್ಷೆ ಮಾಡೋರು. ವಿದ್ಯೆಯನ್ನು ಅಪೇಕ್ಷೆ ಮಾಡೋರಿಗೆ ವಿದ್ಯೆ ಕೇಳೋಕೆ ಯಾಕ್ರಿ ನಾಚಿಕೆ ನಮಗೆ? ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಹೇಳಿ, ಮೇಡಮ್ ಇನ್ನೂ ಅರ್ಥ ಆಗಿ ಇನ್ನೊಂದು ಸಲ ಹೇಳ್ಕೊಡಿ ಅಂಥೇಳಿ. ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ ನಿಮಗೆ, ಅವ್ರು ಹೇಳ್ಕೊಡ್ತಾರೆ. ಇನ್ನೊಂದು ಸಲ ಕೇಳ್ಕೊಳ್ಳಿ. ಒಂದು ಸಲ ವಿಷಯ ಅರ್ಥ ಆದರೆ ಆತಂಕ ಅಷ್ಟಕ್ಕಷ್ಟು ಕಮ್ಮಿ ಆಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಆತಂಕ ಆಗೋದು ಎದಕ್ಕೆ ಗೊತ್ತಾ? ನಾನು ಸರಿಯಾಗಿ ಓದದೇ ಹೋದಾಗ, ಓದಿದ ಅರ್ಥ ಆಗದೆ ಹೋದಾಗ, ಅದನ್ನು ಬರೆಯೋ ಅಭ್ಯಾಸ ಇಲ್ಲದೆ ಹೋದಾಗ. ಅದಕ್ಕೆ ನಾನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ ಟೆನ್ಷನ್ ಇರಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಪರೀಕ್ಷೆ ಮುಗಿದ್ಮೇಲೆ ಮನೆಗೆ ಹೋಗಬೇಕು. ಯಾರಿಗೋ ಟೆನ್ಷನ್ ಇದೆಯಾ ಮನೆಗೆ ಹೋಗೋದಕ್ಕೆ? ಏನು ಟೆನ್ಷನು ಗೊತ್ತಲ್ಲ, ಹೆಂಗೆ ಹೋಗೋದು ಗೊತ್ತಿದೆ ನನಗೆ. ಆದರೆ ಯಾರಾದರೂ ನಿಮ್ಮ ಕಣ್ಣು ಕಟ್ಟಿ ಕರ್ಕೊಂಡು ನ್ಯೂಯಾರ್ಕಿನ ಏರ್ಪೋರ್ಟಲ್ಲಿ, ಜಾನ್ ಕೆನೆಡಿ ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಹೋಗ್ರಿ ಮನೆಗೆ ಅಂದರೆ ಟೆನ್ಷನ್ ಆಗುತ್ತೆ. ಗೊತ್ತಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾವಾಗ ವಿಷಯ ಗೊತ್ತಿಲ್ಲ, ಅದು ಬರೆಯೋ ರೀತಿ ಗೊತ್ತಿಲ್ಲ ಅಂದಾಗ ಮಾತ್ರ ಆತಂಕ ಆಗುವಂಥದ್ದು. ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ 4 ಸಲ ಕೇಳ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ. ಆಗ ನಿಮಗೆ ಯಾವ ಚಿಂತೆನೂ ಇರಲಿಲ್ಲ. ಇದು ಪರೀಕ್ಷೆಗೋಸ್ಕರ ಹೇಳಿದಂಥ ಕೆಲಸ. ಇದಾದಮೇಲೆ ನೀವು ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕು ಅಂದರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ. ನಾವು ಗುರಿ ಇಟ್ಕೊಳ್ಳದೆ ಹೋದರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸಿಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರಿ ಗೊತ್ತಿಲ್ಲ. ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ, ಅದು ದಕ್ಷಿಣ ಭಾರತ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದು ಏನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ, ಶಾಲೆ ಇಲ್ಲ, ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗೇ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೆಸ್ತರ ಮಕ್ಕಳು ಹೋಗೋದಲ್ಲಿ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ? ಮಕ್ಕಳ ಬಗ್ಗೆ ತುಂಬ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತೊಗೊಂಡು ಹೋಗಬೇಕು, ಅವನು ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬೇಕು, ಕ್ಲಾಸಿಗೆ ತೊಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಇವತ್ತು ಅಂತ ಹೇಳಿ. ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ. ಬಾಂಬೆ, ದಿಲ್ಲಿ, ಕಲ್ಕತ್ತಾ ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು, ನೀವು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಮಕ್ಕಳ ಕನಸಲ್ಲಿ ತುಂಬ್ತಾ ಇದ್ದ. ಪ್ರೀತಿಯಿಂದ ತುಂಬಬೇಕು. ಒಂದು ದಿವಸ ಕ್ಲಾಸಲ್ಲಿ ಪಾಠ ಮಾಡುವಾಗ ಪಕ್ಷಿ ಹೆಂಗೆ ಹಾರ್ತದೆ ಅಂತ ಚಿತ್ರ ಬರೆದು ತೋರಿಸಿದ್ರು ಮೇಷ್ಟ್ರು. ಪಕ್ಷಿ ಚಿತ್ರ ಬರೆದ್ರು. ನೋಡಿ ಮಕ್ಕಳೇ, ಗಾಳಿ ಬಂದಾಗ ಏನು ಮಾಡುತ್ತೆ ಅಂದರೆ ರೆಕ್ಕೆಯಿಂದ ಅದು ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಪಕ್ಷಿ ಅಂತ 15-20 ನಿಮಿಷ ಹೇಳಿದ್ರು. ಹುಡುಗರು ಹಿಂಗೆ ಹುಬ್ಬೆಲ್ಲ ಗಂಟು ಹಾಕ್ಕೊಂಡು ಕೂತಿದ್ರು. ಯಾಕರೋ ಅರ್ಥ ಆಗಲಿಲ್ಲೇನ್ರೋ ಅಂದರು. ಇಲ್ಲ ಸರ್ ಅರ್ಥ ಆಗಲಿಲ್ಲ ಅಂದ್ರು ಹುಡುಗರು. ಅಯ್ಯೋ ಎಷ್ಟು ದಡ್ಡ ಐತೆ, ಹೊರಗೆ ಬಂದ್ರೋ ಕ್ಲಾಸಿಂದ ಅಂದರು. ಹೊರಗೆ ಸಮುದ್ರ ದಂಡೆ ಮೇಲೆ ಬರಬೇಕು. 100 ಪಕ್ಷಿ ಹಾರ್ತಾ ಇದ್ದಾವೆ. ಮೇಷ್ಟ್ರು ಅಂದ್ಕೊಂಡ್ರು, ನಾನೇ ಚಿತ್ರ ಬರದೆ ಕ್ಲಾಸ್ ಒಳಗೆ, ಇನ್ನೇ ತೋರಿಸ್ಬೋದಾಗಿತ್ತಲ್ಲ. ನೋಡಿ ಮಕ್ಕಳೇ, ಆ ಪಕ್ಷಿ ಹೆಂಗೆ ಹಾರುತ್ತೆ ನೋಡಿ, ಪಟ ರೆಕ್ಕೆ ಬಡ್ಕೊಳ್ಳೋದಂದ್ರೆ ಏನು ಗೊತ್ತಾ? ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗೋದು, ಹೀಗೆ ಹೋಗ್ತದೆ ನೋಡಿ ಅಂತ ಹೇಳಿದರು. 5 ನಿಮಿಷಕ್ಕೆಲ್ಲ ಮಕ್ಕಳಿಗೆ ಅರ್ಥ ಆಯಿತು. ಮನೆಗೆ ಹೋದರು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ಇನ್ನೇನು ಪ್ರಶ್ನೆ ಇದೆಯೇನೋ ಅಂದರು. ಹೌದು ಸರ್, ಒಂದು ಪ್ರಶ್ನೆ ಇದೆ ಸರ್. ಏನು ಸರ್? ನೀವು ಹೇಳಿದ್ರಿ ಪಕ್ಷಿ ರೆಕ್ಕೆಯಿಂದ ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ ಸರ್. ಆದರೆ ವಿಮಾನದ ರೆಕ್ಕೆ ಹಿಂಗೆ ಇರುತ್ತಲ್ಲ ಸರ್, ಅದು ಬಡ್ಕೊಳ್ಳೋದೇ ಇಲ್ಲ, ಗಾಳಿ ಹಿಂದೆ ತಳ್ಳೋದೇ ಇಲ್ಲ, ಅದು ಹೆಂಗೆ ಹಾರುತ್ತೆ ಸರ್? ಮತ್ತು ಅದ್ರ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ಸಾಮಾನು ಹೊತ್ಕೊಂಡೋಗಿರ್ತಾರೆ, ಹೆಂಗೆ ಹೊರ್ತದೆ ಅದು? ಪಾಪ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು.
ಹೌದೋ ಮಗು, ನನಗೆ ಗೊತ್ತಿಲ್ಲಪ್ಪ. ನಾನು ಇದುವರೆಗೂ ಒಂದು ಸಲ ವಿಮಾನಕ್ಕೆ ಹೋಗೋದಂತೂ ಅಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಆದರೆ ನೀನು ತಿಳ್ಕೊಬೇಕು, ವಿಮಾನ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಹೇಳಿದ್ರಂತೆ. ನೋಡು ಮಗು, ನೀನು ದೊಡ್ಡವನಾದ್ಮೇಲೆ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು. ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಮೂನ್. ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದರು. ಆ ಮಾತು ಹುಡುಗನ ಎದೆಯಲ್ಲಿ ಕೊರೆದಂಗಾಯ್ತು. ಹುಡುಗ ಮನೆಗೆ ಬಂದ. ಕನಸು ಕೂಡ ವಿಮಾನದ್ದೇ ಅವನಿಗೆ. ಚಿತ್ರದಲ್ಲಿ, ಪೇಪರಲ್ಲಿ ಯಾವುದೇ ವಿಮಾನ ಚಿತ್ರ ಬಂದರೆ ಕತ್ತರಿಸ್ಬೇಕು, ಒಂದು ಪುಸ್ತಕ ಕಾಣಿಸ್ಕೋಬೇಕು, ವಿಮಾನ ನೋಡಬೇಕು. ವಿಮಾನಗಳ ಬಗ್ಗೆ ಹಗಲು ರಾತ್ರಿ ಚಿಂತೆ ಶುರು ಆಯಿತು. ಇಂಜಿನಿಯರಿಂಗ್ ಓದಿದ ಹುಡುಗ. ಮುಂದೆ ಅಮೇರಿಕ ನಾಸಾಕ್ಕೆ ಹೋದ. ನಾಸಾಕ್ಕೆ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನು ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ. ಭಾರತಕ್ಕೆ ಬಂದ. ಭಾರತಕ್ಕೆ ಬಂದು ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO ಅಲ್ಲಿ ಸೇರಿಕೊಂಡ. ಆಮೇಲೆ DRDO ಅಂತಿದೆ ಬೆಂಗಳೂರಲ್ಲಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಅಲ್ಲಿ ಬಂದು ಡೈರೆಕ್ಟರ್ ಅಂತ ಬಂದು ಮಿಸೈಲ್ಸ್ ಮಾಡಿದರು, ಕ್ಷಿಪಣಿಗಳನ್ನು ಮಾಡಿದರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರಾಯಿತು. ಭಾರತ ರತ್ನ ಪ್ರಶಸ್ತಿ ಹುಡ್ಕೊಂಡು ಬಂತು. ಆಮೇಲೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಅಂತ ಹೇಳಬೇಕಾಗಿಲ್ಲಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವ್ರ ಜೊತೆಗೆ 15 ವರ್ಷ ನಾನು ಬದುಕಿದ್ದೀನಿ. 15 ವರ್ಷ ಅವ್ರು ಎಷ್ಟು ಸಲ ಭೇಟಿಯಾಗಿದ್ದೇನೋ ಲೆಕ್ಕ ಇಲ್ಲ. ತುಂಬ ಪ್ರೀತಿ. 10 ಸಲ ಹೇಳ್ಬೇಕು ನನಗೆ ಈ ಕತೆ. 10 ಸಲ ಹೇಳಿದ್ದಾರೆ ಅವರು. ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ. ನಾನು ವೈಮಾನಿಕ ಸಿದ್ಧಾಂತವನ್ನು ಕಲಿಬೇಕು ಅನ್ನೋದನ್ನು ನನ್ನ ಗುರುಗಳು ಶಾಲೆಯಲ್ಲಿ ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ಹಾಕ್ಬಿಟ್ರೆ ನನ್ನ ಹೃದಯದಲ್ಲಿ ಅಂತ. ಮೇಷ್ಟ್ ಹಾಕಿದ್ದು ಒಂದು ಬೀಜ. ವಿಮಾನ ಬಗ್ಗೆ ತಿಳ್ಕೊಳ್ಳಯ್ಯ ನೀನು ಅಂತ ಒಂದು ಬೀಜ ಹಾಕಿದರು. ಆ ಬೀಜ ಮರ ಆಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಬೇಕಾದ್ರೆ ಆ ಮೇಷ್ಟ್ ಹಾಕಿದ ಬೀಜ ಕಾರಣ. ಅದಕ್ಕೆ ನೀವು ಇಲ್ಲಿರುವಂಥ ಬೇಸ್ಟ್ಗಳಿಗೆ, ಪ್ರಾಂಶುಪಾಲರಿಗೆ ಕೈ ಮುಗಿದು ಬೇಡ್ಕೋಬೇಕು. ನಾನು ಪಾಠ ಮಾಡೋದು ಅಂದರೆ ಅದೊಂದು ಕ್ರಿಯೆ ಅಲ್ಲ. ಏನೋ ಹೇಳಿದ್ದೀನಿ, ಸಿಲೆಬಸ್ ಮುಗಿಸಿದ್ದೀನಿ. ಸಿಲೆಬಸ್ ಮುಗಿಸೋದನ್ನು ಯಾರಾದರೂ ಮುಗಿಸ್ಬೋದು. ಓದ್ಕೊಳ್ರೋ ನೀವು ಅಂದರೂ ಮುಗಿದು ಹೋಗುತ್ತೆ ಸಿಲೆಬಸ್. ಸಿಲೆಬಸ್ ಕಲಿಸೋದು ಮುಖ್ಯ ಅಲ್ಲ. ದಯವಿಟ್ಟು ತಿಳ್ಕೊಬೇಕಾದದ್ದು, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಟು ದ ಸಿಲೆಬಸ್, ವಿ ಆರ್ ರೆಸ್ಪಾನ್ಸಿಬಲ್ ಟು ದ ಚಿಲ್ಡ್ರನ್. ನಮಗೆ ಸಿಲೆಬಸ್ ಜವಾಬ್ದಾರಿ ಅಲ್ಲ, ಮಕ್ಕಳ ಜವಾಬ್ದಾರಿ ಇದೆ. ನಾಳೆ ನಿಮ್ಮ ಕ್ಲಾಸಲ್ಲಿ ಕುಳಿತಂಥ ಮಗು ಒಬ್ಬ ಅಬ್ದುಲ್ ಕಲಾಂ ಆಗ್ತಾನೆ ಅನ್ನೋದಾದರೆ, ಒಬ್ಬ KR ನಾರಾಯಣನ್ ಆಗ್ತಾರೆ ಅನ್ನೋದಾದರೆ, ಒಬ್ಬ ಮನಮೋಹನ್ ಸಿಂಗ್ ಆಗ್ತಾರೆ ಅನ್ನೋದಾದರೆ, ಒಬ್ಬ ನರೇಂದ್ರ ಮೋದಿ ಆಗ್ತಾರೆ ಅನ್ನೋದಾದರೆ, ಅದಕ್ಕಿಂತ ಹೆಚ್ಚಿಗೆ ತೃಪ್ತಿ ಕೊಡೋಕ್ಕೆ ಸಾಧ್ಯ ಇದೆಯಾ? ನಾನು ನಿಮ್ಮ ಶಿಕ್ಷಕರಲ್ಲಿ ಕೈ ಮುಗಿದು ಬೇಡ್ಕೋಬೇಕು. ಒಂದೊಂದು ನಿಮಿಷ ನೀವು ಮಕ್ಕಳ ಹತ್ರ ಕಳೆದದ್ದು ಅವರ ಬದುಕಿಗೆ ತಿರುವು ತರ್ತದೆ ಅಂತ ನಂಬಿಕೆಯಿಂದ ಮಾಡಬೇಕು ನೀವು. ಅಯ್ಯೋ ಮತ್ತೆ ಬಂದಪ್ಪ ಪೀಡೆಯವನು ಅನ್ಬೇಡಿ. ನಮಗೆ ಗೊತ್ತಿಲ್ಲದಂಗೆ ಬದಲಾವಣೆ ಆಗುತ್ತೆ. ನಂದೇ ಒಂದು ಘಟನೆ ಹೇಳಬೇಕು ನಿಮಗೆ ಮೇಷ್ಟ್ರುಗಳಿಗೆಲ್ಲ. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಅಮೇರಿಕಾಕ್ಕೆ ಹೋಗ್ತೀನಿ. ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆಯೂ ಹೋಗ್ತೀನಿ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತಿದೆ, ಬರ್ಕ್ಲಿ ಅಂತ, ನಮ್ಮ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಲ್ಲಿಗೆ ಒಂದು ಪಾಠ ಇತ್ತು ನಂದು. ಲೆಕ್ಚರ್ ಮುಗಿಸಿ ಹೊರಗಡೆ ಬಂದೆ. ಎದುರಿಗೆ ಒಂದು ಚೇರ್ ಮೇಲೆ ಒಬ್ಬರು ಹೆಣ್ಮಗಳು ಕೂತಿದ್ರು. ಮುಖ ಸ್ವಲ್ಪ ಏನೋ ಪರಿಚಯದ ಮುಖ ಅನ್ನಿಸ್ತು, ಭಾರತೀಯ ಮುಖ ಅದು. ಆಕೆ ನಿಂತ್ಕೊಂಡು ನಮಸ್ಕಾರ ಸರ್ ಅಂದು ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡಿದರು. ನಮಸ್ಕಾರಮ್ಮ, ಯಾರು ನೀವು ಗೊತ್ತಾಗಲಿಲ್ಲ ನನಗೆ ಅಂದೆ. ಸರ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್ 30 ವರ್ಷದ ಹಿಂದೆ, ಪ್ರೇಮ ಅಂತ ನನ್ನ ಹೆಸರು ಸರ್ ಅಂದು. ಪ್ರೇಮ ಭಾಳ ಸಾಮಾನ್ಯ ಹೆಸರು, ಇದು ಎಲ್ರಿಗೆ ಭಾಳ ಬಂದು ಇರ್ತಾರೆ. ಪ್ರೇಮ ಅಂದರೆ ನಾವು ಸಾಮಾನ್ಯವಾಗಿ ಮೇಷ್ಟ್ರು ಯಾವ ಬ್ಯಾಚು ಅಂತ ಕೇಳೋದು. ಬ್ಯಾಚ್ ಅಂದರೆ ಏನು? 89, 84, 18 ಬ್ಯಾಚ್ ಅಲ್ಲ ಅದು. ಮೇಷ್ಟ್ರುಗಳು ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತರಾದವ್ರನ್ನ, ಅತ್ಯಂತ ಉಡಾಳರನ್ನ ಮಾತ್ರ ಚೆನ್ನಾಗಿ ನೆನಪಿಟ್ಟಿರ್ತಾರೆ. ನಡುವಿನವ್ರು ಮರೆತು ಹೋಗ್ಬಿಡ್ತಾರೆ. ಯಾವ ಬ್ಯಾಚ್ ಒಂದು ನಿನ್ನ ಜೊತೆಗೆ ಯಾರಿದ್ರು ಅಂತ. ಅವಳಿಗೆ ಅಂದು, ಸರ್ ಸುಮಾ ನಾನು ಇದ್ವಲ್ಲ ಸರ್ ಅಂದರು. ಓ ಗೊತ್ತಾಯ್ತು ಬಿಡು ಅಂದೆ. ಸುಮಾ ಮತ್ತು ಪ್ರೇಮ ಅಕ್ಕ ತಂಗಿಯವರು, ಅವಳಿ ಜವಳಿಗಳು ಒಂದೇ ಥರ ಇದ್ದವ್ರು. 3 ವರ್ಷ ನಾನು ಕಾಡ್ಬಿಟ್ಟಿದ್ದಾರೆ. ಕೊನೆವರೆಗೂ ಪ್ರೇಮ ಯಾರು ಸುಮಾ ಯಾರು ಗೊತ್ತಾಗಲಿಲ್ಲ ನನಗೆ. ಆ ಥರ ಇದ್ರು ಅವರು. ಆದರೆ ಪ್ರೇಮ ಯಾವಾಗಲೂ ಅಭ್ಯಾಸದಲ್ಲಿ ಬಂದು. ಆಕೆ ಪ್ರೇಮ ಇಲ್ಲೇನು ಮಾಡ್ತೀಯಮ್ಮ ಅಂತ ಕೇಳಿದೆ. ಬರ್ಬೇಕು ಸರ್ ನನ್ನ ಜೊತೆಗೆ ಅಂತ ಕೈ ಹಿಡಿದು ಎಳ್ಕೊಂಡು ಹೋದ್ಲು. ನಾನು ಎಲ್ಲಿಗೆ ಹೋಗ್ತಾಳೆ? ಎಳ್ಕೊಂಡು ಹೋದ್ಲು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋದ್ಲು. ನಾನು ಆ ಡಿಪಾರ್ಟ್ಮೆಂಟಲ್ಲಿ ರಿಸರ್ಚ್ ಮಾಡಿಲ್ಲ, ಪಾಠ ಮಾಡಿಲ್ಲ. ಅಲ್ಲಿ ಹೋದಾಗ ಒಂದು 50 ಜನ ಮೇಷ್ಟ್ರು ಕೂತಿದ್ದಾರೆ, ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ, ಎಲ್ಲ ಬೇರೆ ಬೇರೆ ದೇಶದ ಪ್ರೊಫೆಸರ್ಸ್ ಕೂತಿದ್ದಾರೆ. ಈ ಹೆಣ್ಮಗಳು ನಾನು ಕರ್ಕೊಂಡು ಹೋಗ್ಬಿಟ್ಟು, ನಾನು ಹೇಳ್ತಿದ್ದಲ್ಲ, ಐ ವಾಸ್ ಟೆಲ್ಲಿಂಗ್ ಅಬೌಟ್ ಮೈ ಟೀಚರ್, ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಈಸ್ ಮೈ ಟೀಚರ್. ನನಗೆ ಆಶ್ಚರ್ಯ. ಆ ಹುಡುಗಿ ಹೇಳ್ತಾ ಇದ್ದಾಳೆ, ಸರ್ ನೆನಪಿದೆಯಾ ಸರ್, ಒಂದು ದಿವಸ ನೀವು ಮೆಟ್ಲು ಇಳಿದು ಬರ್ತಾ ಇದ್ರಿ, ನಾನು ನಿಂತಿದ್ದೆ, ಯಾಕೆ ಪ್ರೇಮ ಡಲ್ಲಾಗಿ ಕಾಣಿಸ್ತೀಯಾ, ಚಿಂತೆ ಆಗಿದೆ ಏನಾದರೂ ಅಂತ ಕೇಳಿದ್ರಿ. ನಾನು ಹೇಳಿದೆ, ಸರ್ ನನಗೆ ಥರ್ಮೋಡೈನಮಿಕ್ಸ್ ಅರ್ಥ ಆಗ್ತಾ ಇಲ್ಲ ಸರ್ ಅಂದೆ. ಬಾಬಾ ಅದು ಕರ್ಕೊಂಡು ನಿಮ್ಮ ಚೇಂಬರಿಗೆ ಕರ್ಕೊಂಡು ಹೋದ್ರಿ.
ದಿನನಿತ್ಯದ ಉದಾಹರಣೆ ಕೊಟ್ಟು ನನಗೆ ಥರ್ಮೋಡೈನಮಿಕ್ಸ್ ಕಲಿಸಿದ್ರಿ ಸರ್, ಬಹಳ ಖುಷಿ ಆಯಿತು. ನಾನು MSc ಕೆಮಿಸ್ಟ್ರಿನೇ ಮಾಡಿದೆ. ಅಷ್ಟೇ ಅಲ್ಲ, ಅಮೇರಿಕಾದ ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ PhD ಕೂಡ ಮಾಡಿದೆ. ಈಗ ನಾನು ಮದುವೆ ಆಗಿದೆ, ನನ್ನ ಗಂಡ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ ಸರ್, ಈ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿದ್ದೀನಿ, 5 ವರ್ಷ ಆಯಿತು ಅಂತ ಹೇಳಿದ್ಲು. ಹೇಳಿಬಿಟ್ಟು ಅತ್ಯಂತ ಮುಗ್ಧತೆಯಿಂದ ಕೇಳಿದ್ಲಾಕೆ, ಸರ್ ನೆನಪಿದೆಯಾ ಸರ್ ನಿಮಗದು ಮೆಟ್ಲು ಇಳಿದು ಬಂದಾಗ ನಾನು ಕೇಳಿದ್ದು ಅಂತ. ಅದೇ ಇಲ್ಲಮ್ಮ ನೆನಪಿಲ್ಲ. ಈಗ ದಿನಕ್ಕೆ 10 ಬಾರಿ ಹತ್ತಿ ಇಳಿದು ಮಾಡ್ತೇನೆ ನಾನು, ಪ್ರತಿ ಸಲ ಯಾವುದೋ ಒಂದು ಮಗು ಇರುತ್ತೆ. ಆದರೆ ನನ್ನ ಸಂತೋಷ ಏನು ಪ್ರೇಮ ಅಂದರೆ, ನಾನು 10 ನಿಮಿಷ ನಿನ್ನ ಜೊತೆ ಕೂತ್ಕೊಂಡು ಥರ್ಮೋಡೈನಮಿಕ್ಸ್ ಕಲಿಸಿದ್ದು ನೀನು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಕರ್ಕೊಂಬರ್ತದೆ ಅಂದರೆ ನನ್ನ ಜೀವನ ಯಾರಿಗಾದರೂ ಕೊಡ್ಬೋದಪ್ಪ ನಾನು. ದಯವಿಟ್ಟು ಈ ಮಾತನ್ನು ಯಾಕೆ ಘಟನೆ ಹೇಳಿದೆ ಅಂದರೆ, ನೀವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡುವಾಗ 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಪ್ಲೇಗ್ರೌಂಡಲ್ಲಿ ಆಗ್ಬೋದು, ಅಥವಾ ಕ್ಲಾಸಿಗೆ ಹೋಗ್ಬೇಕಾದ್ರೆ ನಿಮ್ಮ ಪುಸ್ತಕಗಳು ನನ್ನ ಮಗು ಬರ್ತಿರ್ತೆ ನಿಮ್ಮ ಜೊತೆಗೆ, ಕ್ಲಾಸಿಂದ ಸ್ಟಾಫ್ ರೂಮಿಗೆ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಯಾವುದೋ ಮಗು ಬರುತ್ತೆ. ಮಾತಾಡುವಾಗ ತುಂಬ ಜವಾಬ್ದಾರಿಯಿಂದ ಮಾತಾಡಬೇಕು, ಪ್ರೋತ್ಸಾಹಕರವಾದ ಮಾತನ್ನಾಡಬೇಕು. ಆ ಮಕ್ಕಳು ಆ 10 ನಿಮಿಷ ನನ್ನ ಜೀವನ ಬದಲಾಯಿಸ್ತು ಅನ್ನೋ ಹಾಗಾಗಬೇಕು. ಆ ಶಕ್ತಿ ನಿಮ್ಮಲ್ಲಿದೆ, ಶಕ್ತಿನ ಬಳಸ್ಕೋಬೇಕಷ್ಟೇ. ಅದರಿಂದ ದಯವಿಟ್ಟು ಮಕ್ಕಳಿಗೆ ಆತ್ಮವಿಶ್ವಾಸ ಕೊಡಿ. ಮಕ್ಕಳು ಬಹಳ ದೊಡ್ಡವರು. ಇನ್ನೊಂದು ಗೊತ್ತಾ ವಿಚಿತ್ರ, ನಿಮ್ಮ ಕ್ಲಾಸಲ್ಲಿ ಕುಳಿತಿದ್ದಾರಲ್ಲ ಮಕ್ಕಳೆಲ್ಲ, ಇವರು ಮುಂದೆ ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ದ ಟ್ರಾಜಿಡಿ ಆಫ್ ದಿಸ್ ಈಸ್ ಐ ಡು ನಾಟ್ ನೋ ವೇರ್ ಅವರ್ ಸ್ಟೂಡೆಂಟ್ಸ್ ಗೋ. ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲದೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ಶಿಕ್ಷಕರು, ಪ್ರಾಂಶುಪಾಲರು ಇದ್ದೀರಿ, ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಇಟ್ಟುಬಿಡ್ಬೇಕು. ನಾನು ಇವತ್ತು ಯಾಕಂದ್ರೆ ಮುಂದೆ ನಿಮ್ಮ ಹತ್ರ ಸಂವಾದ ಮಾಡ್ತೀನಿ, ನಾನು ಇಡೀ ವರ್ಷ ನಿಮ್ಮ ಜೊತೆಗಿರ್ತೀನಿ. ಆದ್ರೆ ಒಂದು ವಿಷಯ ನೆನಪಿಟ್ಕೋಬೇಕಾದದ್ದು, ಶಿಕ್ಷಣ ಎಂಥ ವಿಚಿತ್ರ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಅಂದರೆ, ನಾವು ಏನು ಕಲಿಸ್ಬೇಕು ಅಂತ ಗೊತ್ತಿಲ್ಲ ನಮಗೆ ಸರಿಯಾಗಿ, ಹೇಗೆ ಕಲಿಸ್ಬೇಕು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ? ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ವಿ, 15 ದಿವಸ ಪ್ರವಾಸಕ್ಕೆ ಹೋಗಬೇಕು ಮನೆ ಮಂದಿ ಎಲ್ಲ. ನಿಮ್ಮ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ ಪ್ರವಾಸಕ್ಕೆ ಹೋಗೋದಕ್ಕೆ. ಹೇಗೆ ಪ್ಯಾಕ್ ಮಾಡ್ತೀರಿ? ಸೂಟ್ ಕೇಸ್ ಒಳಗೆ ಏನು ಹಾಕ್ಕೋತೀರಿ? ಸೂಟ್ ಕೇಸ್ ಒಳಗೆ ಏನು ಹೋಗಬೇಕು ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲಿದೆ ಅಲ್ವಾ? ಈಗ ನಾನು ಡಿಸೆಂಬರ್ ತಿಂಗಳಲ್ಲಿ ಶಿಮ್ಲಾಕ್ಕೆ ಹೋಗ್ಬೇಕಾದ್ರೆ ಅಥವಾ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಾನು ಟೀ ಶರ್ಟ್ ಹಾಕೊಂಡು ಹೋಗೋಕ್ಕಾಗತ್ತಾ? ಚಳಿ ವಿಪರೀತ, ಅದಕ್ಕೆ ಸ್ವೆಟ್ರ್ ಇಟ್ಕೋಬೇಕು, ಮಫ್ಲರ್ ಇಟ್ಕೋಬೇಕು, ಅಯ್ಯೋ ಬೇಡಪ್ಪ ಕ್ಯಾಪ್ ಹಾಕ್ಕೋಬೇಕು, ಗ್ಲೌಸು, ಥರ್ಮಲ್ ಇದ್ರೆ ಒಳ್ಳೇದು, ಶೂಸ್, ಸಾಕ್ಸು, ಬೆಚ್ಚಗಿರ್ಬೇಕು. ಆದ್ದರಿಂದ ಬೆಚ್ಚಗಿನ ಬಟ್ಟೆಗಳನ್ನು ಹಾಕೋತೀರಿ, ಯಾಕಂದರೆ ಚಳಿ ಪ್ರದೇಶಕ್ಕೆ ಹೋಗ್ತಾ ಇದ್ದೀರಿ. ಮೇ ತಿಂಗಳಲ್ಲಿ ರಾಜಸ್ಥಾನಕ್ಕೆ ಹೋಗೋದಿದ್ರೆ ಅಯ್ಯೋ ಕರ್ಮ, ಲೈಟ್ ಟೀ ಶರ್ಟ್ ಇದ್ರೆ ಸಾಕಪ್ಪ, ಚಪ್ಪಲಿ ಇದ್ರೆ ಸಾಕು, ಹಾಕೊಳ್ಳೋಕ್ಕೆ ಆಗಲ್ಲ, ವಿಪರೀತ ಕುದೀತಾ ಇದೆ, ಸೆಕೆ ಇರ್ತದೆ ಅಂತ. ಅಂದರೆ ಏನಾಯಿತು, ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ನಿಮ್ಮ ಸೂಟ್ ಕೇಸಲ್ಲಿ ಏನು ಹೋಗಬೇಕು ಅನ್ನೋ ತೀರ್ಮಾನ ಮಾಡುತ್ತೆ ಅಲ್ವಾ? ಈಗ ನಾನು ನಿಮ್ಮ ಪ್ರಶ್ನೆ ಕೇಳೋದಿದ್ದೇನೆ, ಈ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ಈ ಮಕ್ಕಳ ಪ್ರವಾಸ ಇದೆಯಲ್ಲ, ಶಿಕ್ಷಣ ಅನ್ನೋ ಪ್ರವಾಸ, ಅವ್ರ ಸೂಟ್ ಕೇಸಲ್ಲಿ ಏನು ಹಾಕ್ಬೇಕು ನಾನು? ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಗಮನಿಸಿ, ಇವತ್ತೇನೇನು ದೊಡ್ಡ ದೊಡ್ಡವ್ರ ಆಫೀಸರ್ಸ್ ಇದ್ದಾರೋ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ, ಅವ್ರ ಶಾಲೆಯಲ್ಲಿ ಕಲ್ತದ್ದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಯಾವುದೂ ಸಂಬಂಧ ಇಲ್ಲ. ಇನ್ನೊಂದು, ಇನ್ನು 10 ವರ್ಷಕ್ಕೆ ಯಾವ್ಯಾವ ಕೋರ್ಸ್ ಬರ್ತದೆ ಅಂತ ನಾವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ನೆನಪಿದೆ, ನಾನು ಕಾಲೇಜ್ ಸೇರಿಕೊಂಡಾಗ ನಮ್ಮ ಅಜ್ಜ ಬಹಳ ದುಃಖ ಪಟ್ಬಿಟ್ಟ, ನನ್ನ ಮೊಮ್ಮಗ ದಡ್ಡ ಆದ ಅಂತ. ಯಾಕಂದರೆ BSc ಸೇರ್ಕೊಂಡ್ಬಿಟ್ಟ ಅವನು ಅಂತ. ಆವಾಗ ಅಜ್ಜಿನಿಗೆ ಗೊತ್ತಿದ್ದು BA ಒಂದೇ. ನಿಮ್ಗೆ ಗೊತ್ತಿರ್ಬೇಕು ಮಕ್ಕಳೇ, ಮೊದಲು BCom BSc ಇರಲೇ ಇಲ್ಲ, BA ಒಂದೇ ಇತ್ತು. ಸರ್ CV ರಾಮನ್ ಕೂಡ BA ಆನರ್ಸ್ ಇನ್ ಫಿಸಿಕ್ಸ್ ಅವ್ರು. ಅಂದರೆ BSc ಇರಲಿಲ್ಲ. ನಾನು ಇದ್ದಾಗ BSc ಇತ್ತು, BCom ಕೇಳಿಲ್ಲಪ್ಪ ನಾನು, BCom ಇರಲೇ ಇಲ್ಲ ಅವಾಗ. BBA MBA ಪ್ರೋಗ್ರಾಮ್ಸ್ ಯಾವುದೂ ಇರಲಿಲ್ಲ. ಆದರೆ ಇವತ್ತು ಇಷ್ಟೊಂದು ಕೋರ್ಸ್ಗಳು ಬಂದಿದ್ದಾವಲ್ಲ, ಅವಕಾಶಗಳು ಬಂದಿದ್ದಾವೆ. ನಾನೇ ಬೇರೆ ದೇಶಕ್ಕೆ ಹೋದಾಗ ಪಾಠ ಮಾಡಿದಾಗ ನೋಡ್ತೀನಿ, ನಾನು ಪಾಠ ಮಾಡ್ತೀನಿ ಅಲ್ಲಿ, ಸೃಜನಶೀಲತೆ ಬಗ್ಗೆ ಪಾಠ ಮಾಡೋದು, ನಾನು ಕ್ರಿಯೇಟಿವಿಟಿ ಬಗ್ಗೆ. ನಾನು ಎಂದೂ ಜನ್ಮದಲ್ಲಿ ಕಲ್ತಿಲ್ಲ, ಕ್ರಿಯೇಟಿವಿಟಿ ಸಬ್ಜೆಕ್ಟನ್ನು ಕಲ್ತಿಲ್ಲ, ಅಲ್ಲಿ ಪಾಠ ಮಾಡ್ತೀನಿ MBA ಹುಡುಗರಿಗೆ. ಅದರಲ್ಲಿ CPS ಅಂತ ಒಂದು ಥಿಯರಿ, ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ. ನನಗೆ ಆಶ್ಚರ್ಯ ಆಗುತ್ತೆ, ನಾನು ರಸಾಯನಶಾಸ್ತ್ರ ವಿದ್ಯಾರ್ಥಿ, ಇದನ್ನೆಲ್ಲಿ ಕಲ್ಕೊಂಡೆ ನಾನು ಅಂತ. ಅಂದರೆ ಜೀವನದಲ್ಲಿ ಮುಂದೆ ನಮ್ಮ ಮಕ್ಕಳು ಹೋದಾಗ ನೀವು ಕಲಿಸಿದ ವಿಷಯ ಮರ್ತು ಹೋಗುತ್ತೆ, ಆದರೆ ನೀವು ಕಲಿಸಿದ ಮೌಲ್ಯಗಳು ಯಾವಾಗಲೂ ಅವ್ರನ್ನ ಕಾಪಾಡುತ್ತೆ. ಅವ್ರ ಸುಟ್ಕೇಸಲ್ಲಿ ಏನು ಹಾಕಬೇಕು, ಮುಂದೆ ಯಾವ ಕೋರ್ಸ್ ಬರ್ತದೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಇದೊಂದು ವಿಚಿತ್ರ ಪರಿಸ್ಥಿತಿ ನಮಗೆ. ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಅವ್ರು ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಇದ್ದೀವಿ ನಾವು. ಆದ್ದರಿಂದ ಏನು ಹಾಕ್ಬೇಕು ಸೂಟ್ ಕೇಸ್ ಒಳಗೆ? ನನಗೆ ಖಾತ್ರಿ ಆಗಿದೆ. ಈಗ ನಾನು ಒಂದು 6 ತಿಂಗಳ ಕೆಳಗೆ ಲಂಡನ್ನಲ್ಲಿದ್ದೆ, ಅಲ್ಲಿಂದ ಪ್ಯಾರಿಸ್ಸಿಗೆ ಹೋಗ್ಬೇಕು. ನೀವು ಕೇಳಬೇಕು ಮಕ್ಕಳು, ದೊಡ್ಡ ಟೀಚರ್ಸ್ ಕೇಳಬೇಕಿದೆ, ಅದ್ಭುತವಾದ ಪ್ರವಾಸ ಅದು.
ಲಂಡನ್ನಿಂದ ಪ್ಯಾರಿಸ್ಗೆ ಹೋಗೋದಕ್ಕೆ ಸಮುದ್ರ ಕೆಳಗೆ ಒಂದು ಟನೆಲ್ ಮಾಡಿದ್ದಾರೆ, ಬಹಳ ಸುರಂಗ ಮಾಡಿದ್ದಾರೆ. ಟ್ರೈನ್ ಅಲ್ಲಿ ಹೋಗುತ್ತೆ, ನಿಮ್ಮ ತಲೆ ಮೇಲೆ ಸಮುದ್ರ ಇರುತ್ತೆ, ಕೆಳಗಡೆ ಸಡರಂತ ಹೋಗುತ್ತೆ, ಪ್ಯಾರಿಸ್ಗೆ ಹೋಗುತ್ತೆ ಟ್ರೈನ್. ನಾನು ನನ್ನ ಹೆಂಡತಿ ಇಬ್ಬರು ಲಂಡನ್ ಕೂತ್ಕೊಂಡು ಟ್ರೈನಲ್ಲಿ. ಟ್ರೈನ್ ಹೊರಟು ಒಂದು ಅರ್ಧ ಗಂಟೆ ಆಗಿರಬೇಕು. ಒಂದಿಷ್ಟು ಜನ ಹುಡುಗರು ಹುಡುಗಿಯರು ಸರ ಓಡಿ ಬಂದರು ಕಂಪಾರ್ಟ್ಮೆಂಟಿಗೆ. ಎಲ್ಲರೂ ಈ ಬರ್ಮುಡಾ ಪ್ಯಾಂಟು, ಟೀ ಶರ್ಟು, ತಲೆಗೊಂದು ಕ್ಯಾಪು, ಹೆಗಲಿಗೊಂದು ಚೀಲ, ಟ್ರಾವೆಲರ್ ಬ್ಯಾಗ್ ಇರುತ್ತಲ್ಲ ಅದು ಹಾಕ್ಕೊಂಡಿದ್ದೆ, ಹ್ಯಾವರ್ ಶಾಕ್ ಅಂತ ಹಾಕ್ಕೊಂಡು ಓಡಿ ಬಂದರು. ಎಲ್ಲರೂ ನಗ್ನಗ್ತಾ ಬಂದರು, ಅಲ್ಲಿ ಕೂತ್ಕೊಂಡ್ರು. ನಾನು ಬೇಗ ಸ್ನೇಹ ಮಾಡ್ಕೋತೀನಿ ಎಲ್ಲರ ಜೊತೆಗೆ. ಅಲ್ಲೊಬ್ಬ ಹೆಣ್ಮಗಳು ಕೇಳಿದೆ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದೆ. ಶಿಶಾಡ್ ಐ ಡೋಂಟ್ ನೋ ಅಂದ್ಲು. ಅಲ್ಲ ಇವನ ಟ್ರೈನಲ್ಲಿ ಕೂತಿದ್ದೀರಿ, ಹೊರಟಿದ್ದೀರಿ, ಎಲ್ಲಿ ಹೋಗ್ತೀನಿ ಗೊತ್ತಿಲ್ವಾ ಅಂತ. ಯಾಕೆಂದ್ರೆ ಏನು ಸಂಬಂಧ ಇಲ್ಲ, ಇಟ್ ಡಸಂಟ್ ಮ್ಯಾಟರ್ ಅದ್ಲಕ್ಕೆ, ಎಲ್ಲಿ ಹೋಗ್ತೀವಿ ಮುಖ್ಯ ಅಲ್ಲ. ನಾವು ಒಂದು 10 ಜನ ಇದ್ದೀವಿ, ಜಗತ್ತು ನೋಡಬೇಕು ಅಂತ ಹೊರಟವ್ರು. ನಾವು ಒಂದು ತೀರ್ಮಾನ ಮಾಡ್ತೀವಿ, 10 ದಿವಸ ರಜಾ ಸಿಕ್ಕಿದೆ, ಮೊದಲು ಪ್ಲ್ಯಾನ್ ಮಾಡೋದೇ ಇಲ್ಲ. ನಾವು 10 ಜನ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ಯಾವ ಮೊದಲನೇ ಟ್ರೈನ್ ಬರುತ್ತೋ ಹತ್ತು ಕೂತ್ಕೊಂಡ್ಬಿಡ್ತೀವಿ, ಕಡೆ ಸ್ಟೇಷನ್ಗೆ ಹೋಗ್ಬಿಡ್ತೀವಿ. ಜಗತ್ತು ನೋಡ್ತಾನೆ ಹೆಸರು ತೊಗೊಂಡು ಏನು ಮಾಡೋದು, ಅಲ್ಲಿ ಹೋಗ್ತೀವಿ, ಅಲ್ಲಿ ಇಳ್ಕೊಂಡು ಎಲ್ಲರೂ ಬ್ಯಾಗಲ್ಲಿ ಸಾಮಾನು ಹಾಕ್ಕೊಂಡಿದ್ದೀವಲ್ಲ, 8 ದಿವಸ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ವಾಪಸ್ಸು. ಡೈರಿಯಲ್ಲಿ ಬರಿತೀವಿ ಯಾವ ದೇಶ ನೋಡ್ಕೊಂಬಂದ್ವಿ ಅಂತ. ನಾನು ಕೇಳಿದೆ, ನಾನು ಸೂಟ್ ಕೇಸ್ ಒಂದು ಕಾಡ್ತಾ ಇತ್ತಲ್ಲ, ಸೂಟ್ ಕೇಸ್ ಪ್ಯಾಕ್ ಮಾಡೋದು, ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ಬ್ಯಾಗಲ್ಲಿ ಹೆಂಗೆ ಪ್ಯಾಕ್ ಮಾಡ್ಕೋತೀರಿ ನೀವು ಅಂತ ಕೇಳಿದೆ. ಅದರಲ್ಲೇನಿದೆ ಅಂದ್ಲಕ್ಕೆ, ಒಂದೆರಡು ಟೀ ಶರ್ಟ್ ಹಾಕ್ಕೊಂಡಿರ್ತೀವಿ ಶಕೆ ಇದ್ದರೆ, ಅದ್ರ ಜೊತೆ ಸ್ವೆಟ್ರು ಕ್ಯಾಪ್ ಇಟ್ಕೊಂಡಿರ್ತೀವಿ, ಗ್ಲೌಸ್ ಇಟ್ಕೊಂಡಿರ್ತೀವಿ, ಸಾಕ್ಸ್ ಇಟ್ಕೊಂಡಿರ್ತೀವಿ, ಎರಡೂ ಇಟ್ಕೊಂಡಿರ್ತೀವಿ. ಚಳಿ ಆದರೆ ಅದನ್ನು ಹಾಕ್ಕೋತೀವಿ, ಬಿಸಿಲಾದರೆ ಇದನ್ನು ಹಾಕ್ಕೋತೀವಿ ಅಂದ್ಲು. ಹೌದಲ್ಲ, ನಮ್ಮ ಮಕ್ಕಳ ಬ್ಯಾಗು ಹಿಂಗೆ ಪ್ಯಾಕ್ ಮಾಡಬೇಕಲ್ಲ ನಾವು. ಅವ್ರು ಚಳಿಗಾಲ ಬರಲಿ ಬೇಸಿಗೆ ಕಾಲ ಬರಲಿ ಅವ್ರನ್ನ ಕಾಪಾಡುವಂಥ ವಿದ್ಯೆ ಕೊಡಬೇಕು ನಾನು. ಹಾಗಾದ್ರೆ ಯಾವ ವಿದ್ಯೆ ಕೊಡಬೇಕು? ಇದು ನನ್ನ ಭಾಳ ಕಾಡಿದಂಥ ವಿಷಯ. ಇದು ನನಗನ್ಸೋದು ಆ ಮಕ್ಕಳಿಗೆ ಕೊಡಬೇಕಾದದ್ದು 3-4 ವಿಷಯ. ದಯವಿಟ್ಟು ನೀವು ಅಟೆನ್ಷನ್ ಕೊಟ್ಟು ಕೇಳಬೇಕಿದ್ದನ್ನು. ಯಾಕಂದರೆ ಪಾಠ ನೀವು ಕಲಿಸುವಂಥ ಸೈನ್ಸ್ ಆಗಲಿ, ಸೋಷಿಯಲ್ ಸೈನ್ಸ್ ಆಗಲಿ, ಗಣಿತ ಆಗಲಿ, ಇಂಗ್ಲೀಷ್ ಆಗಲಿ, ಪರೀಕ್ಷೆ ಮುಗಿದು 3 ತಿಂಗಳಿಗೆ ಮಕ್ಕಳು ಮರೆತು ಹೋಗ್ತಾರೆ. ಅಂದರೆ ಕಲಿಸ್ಬಾರ್ದು ಅಂತಲ್ಲ, ಚೆನ್ನಾಗೇ ಕಲಿಸಿ. ಆದರೆ ತಿಳ್ಕೊಬೇಕಾದದ್ದು ಆ ವಿಷಯದ ಜೊತೆಗೆ ನೀವೇನು ಮೌಲ್ಯಗಳನ್ನು ಕಲಿಸ್ತೀರೋ ಆ ಜೀವನ ಪರ್ಯಂತ ಉಳ್ಕೊಳುತ್ತೆ. ಆ ಮಕ್ಕಳಿಗೆ ಮೌಲ್ಯಗಳನ್ನು ಹಾಕಿ ಸಂಸ್ಕೃತಿ ಕೊಡಿ. ಸಂಸ್ಕೃತಿ ಕೊಡೋದು ಯಾರು ಕೊಡಬೇಕು ಸ್ವಾಮಿ? ನಾವು ಮಕ್ಕಳಿಗೆ ಸಂಸ್ಕೃತಿ ಇಲ್ಲ, ಹುಡುಗರಿಗೆ ಸಂಸ್ಕೃತಿ ಇಲ್ಲ ಅಂತ ಬೈತೀವಲ್ಲ, ದಯವಿಟ್ಟು ಬೈಬೇಡಿ. ನಿಮಗೆ ಸಂಸ್ಕೃತಿ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು, ನಾವು ಕೊಟ್ಟರೆ ಮಕ್ಕಳಿಗೆ ಇಳ್ತಾ ಇದ್ರೆ ಇರಲ್ಲ. ಆದ್ದರಿಂದ ನಾಳಿನ ಜನರು ತಯಾರು ಮಾಡಬೇಕಾದ್ರೆ ಯಾವ ಮೌಲ್ಯಗಳನ್ನು ಹಾಕಬೇಕೋ ಆ ಮೌಲ್ಯಗಳನ್ನು ಇವತ್ತು ಹಾಕಬೇಕು. ಇನ್ನೊಂದು ಭಾಳ ಮುಖ್ಯ ವಿಷಯ, ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ. ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ಲೇಖನ ಬರ್ತಿ ಓದಿಸೋಕ್ಕಾಗಲ್ಲ. ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗ್ತದೆ. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ದೇ ಆರ್ ಡೆಮಾನ್ಸ್ಟ್ರೇಟೆಡ್. ನಿಮ್ಮ ಮಕ್ಕಳು ಸರಿಯಾಗಿ ಕ್ಲಾಸಿಗೆ ಬರಬೇಕು ಅಂದರೆ ಮೊದಲು ನಾನು ಸರಿಯಾಗಿ ಹೋಗಬೇಕು. ಮಕ್ಕಳೇ ಎಲ್ಲ ಸರಿಯಾಗಿ ರೆಡಿ ಮಾಡ್ಕೊಂಡು ಬರಬೇಕು, ನಾನು ರೆಡಿಯಾಗಿ ಹೋಗಬೇಕು. ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು, ನಾನು ಪ್ರೀತಿಯನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು. ಎಲ್ಲವನ್ನೂ ನಾನು ಮಾಡಬೇಕು. ಇಫ್ ಯು ವಾಂಟ್ ಯುವರ್ ಸ್ಟೂಡೆಂಟ್ಸ್ ಟು ಬಿ ಕೈಂಡ್, ಯು ಶುಡ್ ಬಿ ಕೈಂಡ್ ಫಸ್ಟ್. ಮತ್ತು ಇನ್ನೊಂದು ಮಾತು ಹೇಳ್ತೀರಿ, ಸಾಮಾನ್ಯ ಶಿಕ್ಷಕರು ಬೈತಾರೆ ನಾನು ಹೇಳಿದಾಗ, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತಾರೆ. ಬ್ಲ್ಯಾಕ್ ಮೇಲು ವೈಟ್ ಮೇಲು ನಾವು ಮಾಡೋದೇ ಹಾಗೆ. ನನ್ನ ಮಾತು ತುಂಬ ಸುಲಭ ಇದೆ. ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಮನೇಲಿ. ಅಲ್ಲಿ ಖೋತ ಆದರೆ ಇಲ್ಲೂ ಖೋತ ಆಗುತ್ತೆ. ಯಾಕಂದರೆ ನೀವು ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದಾಗ ಬೇಡ್ಕೊಳ್ಳಲ್ವಾ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಕರು ಸಿಗಲಪ್ಪ, ಒಳ್ಳೆ ಟೀಚರ್ ಸಿಗಲಿ ಅಂತೇನು ಬೇಡ್ಕೋತೀರಿ. ಆ ಮಕ್ಕಳ ತಂದೆ ತಾಯಿನೂ ಹಾಗೆ ಬೇಡ್ಕೊಂಡಿದ್ದಾರೆ. ಆ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ಮೌಲ್ಯಗಳನ್ನು ಹಾಕಿ ಮೊದಲೇದು. ಎರಡನೇದು, ಆ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಬಗ್ಗೆ, ತನ್ನ ಊರಿನ ಬಗ್ಗೆ ಅಭಿಮಾನ ಇರಬೇಕು. ಭಾಳ ಮುಖ್ಯ ಅದು. ಅಯ್ಯ ನಮ್ಮ ಊರೇನು ಪ್ರಯೋಜನ ಇಲ್ಲ, ಸಾಧ್ಯ ಇಲ್ಲ, ಎಲ್ಲ ಊರು ಚೆನ್ನಾಗಿದ್ದಾವೆ. ಆದರೆ ಅದ್ರ ಬಗ್ಗೆ ನಾನು ಪ್ರೀತಿಯನ್ನು ಬೆಳೆಸ್ಕೋಬೇಕು. ನಮ್ಮ ತಂದೆ ತಾಯಿ ಬಗ್ಗೆ, ನಮ್ಮ ತಂದೆ ಓದೋಕ್ಕೆ ಬರಲ್ಲ, ನಮ್ಮ ತಾಯಿಗೆ ಓದೋಕ್ಕೆ ಬರಲ್ಲ, ತಪ್ಪಿಲ್ಲ, ಓದಬೇಕು ಅಂತಿಲ್ಲ. ಆದರೆ ಒಂದು ಹೇಳ್ತೀನಿ ಮಕ್ಕಳು ಇದ್ದಾರೆ ಇಲ್ಲಿ, ಎಲ್ಲಿವರೆಗೂ ನಿಮ್ಮ ತಂದೆ ತಾಯಿನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಮ ಯಶಸ್ಸು ಕಾಣೋಲ್ಲ, ನೀವು ಖಂಡಿತ ಕಾಣಲ್ಲ. ಅದರಲ್ಲಿ ನಿಮ್ಮ ತಾಯಿ ಮುಖ್ಯ. ನಿಮ್ಮ ನಡತೆಯಿಂದಾಗಿ, ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಕೆಲಸಗಳಿಂದಾಗಿ ನಿಮ್ಮ ತಾಯಿಯ ಕಣ್ಣಲ್ಲಿ ಒಂದೇ ಹನಿ ನೀರು ಬಂದರೂ ಕೂಡ ನಿಮಗೆ ಶ್ರೇಯಸ್ಸಾಗೋದಿಲ್ಲ. ಇಡೀ ಪ್ರಪಂಚದಲ್ಲಿ ನಿಮ್ಮನ್ನು ಏನೂ ಅಪೇಕ್ಷೆ ಮಾಡದೆ ಅತ್ಯಂತ ಪ್ರೀತಿ ಮಾಡೋ 2 ಜೀವ ಅಂದರೆ ತಾಯಿ ಮತ್ತು ತಂದೆ. ಇನ್ ದ್ಯಾಟ್ ಆರ್ಡರ್, ಫಸ್ಟ್ ತಾಯಿ ಆಮೇಲೆ ತಂದೆ. ನಿಮಗೇನು ಅಪೇಕ್ಷೆ ಮಾಡಲ್ಲ. ನಿಮಗೇನಾದರೂ ಒಳ್ಳೆ ಮಾರ್ಕ್ ಬಂದರೆ ನಿಮಗಿಂತ ಸಂತೋಷ ಪಡೋದು ತಾಯಿ. ನಿಮಗೇನಾದರೂ ಕಷ್ಟ ಆದರೆ ನಿಮಗಿಂತ ಹೆಚ್ಚು ನೋವು ಪಡೋದು ತಾಯಿ. ಆಕೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಶಿಕ್ಷಣ ಕಲಿಸ್ಬೇಕಾದದ್ದು ಅದು.
ನನ್ನ ಊರಿನ ಬಗ್ಗೆ, ನನ್ನ ತಂದೆ ತಾಯಿ ಬಗ್ಗೆ ಅಭಿಮಾನ, ಪ್ರೀತಿ. ಎರಡನೇದು ತನ್ನ ಭಾಷೆಯ ಬಗ್ಗೆ. ಮೂರನೇದು ನನ್ನ ದೇಶದ ಬಗ್ಗೆ. ಇದರ ಜೊತೆಗೆ ನೀನು ವಿಷಯಗಳನ್ನು ಕೊಡಿ. ಆದ್ದರಿಂದ ಇವೆಲ್ಲವನ್ನು ನಾನು ಸರಿಯಾಗಿ ಕೊಡ್ತಾ ಇದ್ದರೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೋದು. ಈಗ ಮುಖ್ಯವಾಗಿ ಹಂತ, ನಮ್ಮ ಮಕ್ಕಳೀಗ ಪರೀಕ್ಷೆಗೆ ಹೋಗ್ತಿದ್ದಾರೆ, ಅವ್ರಿಗೆ ಏನು ಬೇಕೋ ಸಹಕಾರಗಳನ್ನು ಕೊಡಿ, ವಿಷಯಗಳನ್ನು ಹೇಳಿ, ಬೇಜಾರಿಲ್ಲದೆ ಹೇಳ್ಕೊಡಿ. ಇನ್ನೊಂದು ಸಲ ಹೇಳಿ. ಯಾಕಂದರೆ ಅವಕಾಶ ಇದೆ ಮಕ್ಕಳಿಗೆ, ಚೆನ್ನಾಗಿ ಬರಲಿ ಅವರು. ಈಗ ಬಂದರೆ ಮತ್ತೆ ಕಾಲೇಜ್ ಸೇರ್ಕೋಬೋದು, ಅವರು ಶಾಲೆಗಳ ಮುಂದೆ ಕ್ಲಾಸಿಗೆ ಹೋಗ್ಬೋದು. ಎರಡನೇದು, ಶಿಕ್ಷಕರು ತಮ್ಮ ಕರ್ತವ್ಯಗಳನ್ನು ತುಂಬ ಚೆಂದಾಗಿ ಮಾಡಬೇಕು. ನಾನು ಕ್ಲಾಸಿಗೆ ಹೋಗಬೇಕಾದ್ರೆ ವಿಷಯಗಳನ್ನು ಚೆನ್ನಾಗಿ ಓದ್ಕೊಂಡು ಹೋಗಬೇಕು. ನಾನೊಂದು ಸ್ವಲ್ಪ ಹಠ ಹಿಡಿತೀನಿ, ಮೊಂಡು ಸ್ವಭಾವ ನಂದು. ನನಗೊಂದು ನಂಬಿಕೆ ಇದೆ, ಶಿಕ್ಷಣ ಎಷ್ಟು ಒಳ್ಳೆಯದು, ನಮ್ಮ ಶಿಕ್ಷಕರು ಎಷ್ಟು ಒಳ್ಳೆಯವರು ಅಷ್ಟೇ ಒಳ್ಳೆಯ ಶಿಕ್ಷಣ. ಇಡೀ ಶಿಕ್ಷಣದ ವ್ಯವಸ್ಥೆ ನಿಂತಿದ್ದೇ ಶಿಕ್ಷಕರ ಮೇಲೆ. ಒಂದು ಸಣ್ಣ ಘಟನೆ ಹೇಳಿ ಮಾತು ಬಿಡ್ತೀನಿ ನಾನು. ನೀವು ಹೆಸರು ಕೇಳಿದಿರಲ್ಲ ಗೊತ್ತಿಲ್ಲ, ಲೀನಸ್ ಪೌಲಿಂಗ್ ಅಂತ, LINUS PAULING, ಲೀನಸ್ ಪೌಲಿಂಗ್ ಅಂತ. ಆತ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದಂಥ ವಿಜ್ಞಾನಿ. ಆತದ ಜೊತೆಗೆ ಆ ಲ್ಯಾಬೊರೇಟರಿಯಲ್ಲೇ ಕೆಲಸ ಮಾಡುವಂಥ ಭಾಗ್ಯ ನನಗಿತ್ತು ಅಮೆರಿಕಾದಲ್ಲಿ. ಬಹುದೊಡ್ಡ ವಿಜ್ಞಾನಿ, 2 ಸಲ ನೊಬೆಲ್ ಪ್ರಶಸ್ತಿ ಬರೋ ಸುಲಭನ. ಒಂದು ಸಲ ರಸಾಯನಶಾಸ್ತ್ರಕ್ಕೆ, ಇನ್ನೊಂದು ಸಲ ಶಾಂತಿ ಪ್ರಶಸ್ತಿ ಬಂದಂಥದ್ದು. ನಾನು ಹುಡುಗನಾಗಿದ್ದಾಗ ನೋಡಿದ್ದವ್ರನ್ನ. ನಾನು BSc ಹುಡುಗ ಇರಬೇಕು, BSc ಮುಗಿದಿದ್ದು ಜಸ್ಟ್ ನಂದು. ಒಂದು ಪೇಪರ್ ಪ್ರೆಸೆಂಟ್ ಮಾಡೋದಕ್ಕೆ ದಿಲ್ಲಿಗೆ ಹೋಗಿದ್ದೆ. ಅಲ್ಲಿ ಲೀನಸ್ ಪೌಲಿಂಗ್ ಬಂದಿದ್ದರು. ಇದು ಶಿಕ್ಷಕರೆಲ್ಲ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ವಿಕ್ರಮ್ ಸಾರಾಭಾಯಿ ತಾವು ಕೇಳಿದ್ದೀರಿ, ISRO ಫೌಂಡರ್ ಅವರು ಅದಕ್ಕೆ ಸೆಕ್ರೆಟರಿ ಆಗಿದ್ದರು. ಅವ್ರು ಲೀನಸ್ ಪೌಲಿಂಗನ್ನು ಕರ್ಕೊಂಡು ದಿಲ್ಲಿ, ಚಂಡೀಗಢ ಸುತ್ತಮುತ್ತಲೇ ಇರುವಂಥ ಅತ್ಯಂತ ಒಳ್ಳೆಯ ಶಾಲೆಗಳಂತೇನಿದ್ದಾವೋ ಅಲ್ಲಿ ಕರ್ಕೊಂಡು ಹೋದರು, ತೋರಿಸ್ಕೊಂಬಂದಿದ್ದಾರೆ. ಬಂದು ಒಂದು ತಪ್ಪು ಮಾಡಿದ್ರು ವಿಕ್ರಮ್ ಸಾರಾಭಾಯಿ. ಆ ಸಭೆಯಲ್ಲಿ, ವಿಜ್ಞಾನ ಭವನ ಅಂತಿದೆ, ಆ ಸಭೆಯಲ್ಲಿ ದೊಡ್ಡ ಕೂತಿದ್ದಾರೆ. ಸಾರಾಭಾಯಿ ಅವರನ್ನು ಸ್ವಾಗತ ಮಾಡಿಬಿಟ್ಟು ಹೇಳಿದರು, ಪೌಲಿಂಗ್ ಅವರೇ, ನೀವು ನಮ್ಮ ದಿಲ್ಲಿ ಸುತ್ತಮುತ್ತಲಿರುವಂಥ ಅತ್ಯಂತ ಒಳ್ಳೆಯ ಸ್ಕೂಲ್ಗಳನ್ನು ನೋಡಿದ್ದೀರಿ, ನಿಮ್ಮ ಅಭಿಪ್ರಾಯ ಏನು ಆ ಶಾಲೆಗಳ ಬಗ್ಗೆ ಅಂತ ಕೇಳಿದರು. ಕೇಳಬಾರ್ದಾಗಿತ್ತು. ನೇರ ಮನುಷ್ಯ ಲೀನಸ್ ಪೌಲಿಂಗ್, ಯಾರ್ದು ಮುಲಾಜಿಲ್ದ ಮನುಷ್ಯ. ತನ್ನ ರಾಷ್ಟ್ರಪತಿಗೆ ಮೂರ್ಖ ಅಂದವನು. ರಿಚರ್ಡ್ ನಿಕ್ಸನ್ ಪ್ರೆಸಿಡೆಂಟ್ ಆಗಿದ್ದಾಗ, ಯು ಆರ್ ಎ ಫೂಲ್, ಯು ಆರ್ ಬಂಬಾರ್ಡಿಂಗ್ ಇನ್ನೋಸೆಂಟ್ಸ್ ಇನ್ ವಿಯೆಟ್ನಾಮ್ ಅಂತ ಹೇಳಿ ವಿಯೆಟ್ನಾಂ ಯುದ್ಧವನ್ನು ತಡೆದಂಥ ಮನುಷ್ಯ, ಶಾಂತಿ ಪ್ರಶಸ್ತಿ ಪಡ್ಕೊಂಡಂಥ ಮನುಷ್ಯ, ಎತ್ತರದ ಮನುಷ್ಯ. ಅವ್ರು ಹೇಳಿದರು, ವಿಕ್ರಮ್ ಸಾರಾಭಾಯಿ, ಈ ಪ್ರಶ್ನೆ ನೀವು ಕೇಳಿದ್ದೀರಿ, ನಾವು ಉತ್ತರ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ ನೀವು ಅಂದರು. ಏನು ಮಾತದು, ಏನು ಹೇಳಿ ಸರ್ ಅಂದರು. ಅವ್ರು ಹೇಳಿದ ಮಾತನ್ನು ಎಲ್ಲರೂ ನೆನಪಿಡಬೇಕು. ಎಸ್, ಯು ಗಾಟ್ ಫಸ್ಟ್ ಗ್ರೇಡ್ ಬಿಲ್ಡಿಂಗ್ಸ್, ಸೆಕೆಂಡ್ ಗ್ರೇಡ್ ಲ್ಯಾಬೊರೇಟರೀಸ್, ಐ ಆಮ್ ಸಾರಿ, ಥರ್ಡ್ ಗ್ರೇಡ್ ಟೀಚರ್ಸ್. ಓಪನ್ ಸಭೆಯಲ್ಲಿ ಎಲ್ರಿಗೂ ಒಂಥರ ಮುಖ ಕೆಟ್ಟಂಗೆ ಆಗ್ಬಿಡ್ತು. ಥರ್ಡ್ ಗ್ರೇಡ್ ಟೀಚರ್ಸ್ ಅಂದ ತಕ್ಷಣ ತಪ್ಪು ತಿಳ್ಕೊಬೇಡಿ, ನಾನು ಜನರಲ್ ರಿಮಾರ್ಕ್ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಅಸೆಸ್ಮೆಂಟ್ ಪದ್ಧತಿನೇ ಬೇರೆ ಇದ್ದಾವೆ. ನಾನು ನಿಮ್ಮ ಶಾಲೆಗಳಿಗೆ ಹೋದೆ, ಭಾಳ ಒಳ್ಳೆ ಶಾಲೆಗಳು, ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ. ಲೈಬ್ರರಿಗೆ ಹೋದೆ, ಏನು ಪುಸ್ತಕ ಇಟ್ಟಿದ್ದಾರೆ ರೀ. ಒಂದು ಪುಸ್ತಕ ತೊಗೊಂಡೆ, ಚೆನ್ನಾಗಿರೋ ಪುಸ್ತಕ. ಆ ಲೈಬ್ರರಿಯನ್ನು ಕೇಳಿದೆ, ಈ ಪುಸ್ತಕ ಟೀಚರ್ ಎಷ್ಟು ಸಲ ಓದಿದ್ದಾರೆ ಅಂತ ಕೇಳಿದೆ. ಅವರು ಭಾಳ ಜನ ಓದಿಲ್ಲ ಸರ್ ಅಂದರು. ಶಿಕ್ಷಕರನ್ನೆಲ್ಲ ಭೇಟಿಯಾದೆ. ಲ್ಯಾಬ್ರಾಟ್ರಿಗೆ ಹೋದೆ, ಫಿಸಿಕ್ಸ್ ಲ್ಯಾಬ್ರಾಟ್ರಿಯಲ್ಲಿ ಒಂದು ಡಿಜಿಟಲ್ ವೋಲ್ಟಾಮೀಟರ್ ಇದೆ. ಓಹ್, ಅಡ್ಡಿ ಇಲ್ಲ, ಚೆನ್ನಾಗಿದೆ ಇಕ್ವಿಪ್ಮೆಂಟ್ ಇದು, ಎಷ್ಟು ಸಲ ಕೊಡ್ತೀರಿ ಮಕ್ಕಳಿಗೆ ಅಂತ ಕೇಳಿದೆ. ಆ ಟೀಚರ್ ಹೇಳಿದ್ರು, ಮಕ್ಕಳಿಗೆ ಕೊಡಲ್ಲ ಸರ್, ಮುರಿದು ಬಿಡ್ತಾರೆ ಸರ್, ಹಾಗೆ ಇಟ್ಟಿರ್ತೀವಿ ಸರ್ ಅಂದರು. ಆತ ಹೇಳ್ದ, ಚೆನ್ನಾಗಿರೋ ವೋಲ್ಟಾಮೀಟರ್ ಮಕ್ಕಳಿಗೆ ಕೊಡದೇ ಇರೋದಕ್ಕಿಂತ ತೆಂಗಿನ ಚಿಪ್ಪಲ್ಲಿ 2 ಕಡ್ಡಿ ಇಟ್ಟು ವೋಲ್ಟಾಮೀಟರ್ ಮಾಡ್ಬೋದಲ್ರಿ ನೀವು ಅಂತ ಹೇಳ್ದ. ಅವ್ನು ಹೇಳ್ದೆ, ಇಷ್ಟೊಂದು ಟೀಚರ್ಸಿಗೆ ನಾನು ಕೇಳಿದೆ, ಒಂದೇ ಪ್ರಶ್ನೆ ಕೇಳಿದೆ ಎಲ್ಲ ಟೀಚರ್ಸಿಗೆ, ಕಳೆದ ವರ್ಷ ನಿಮ್ಮ ವಿಷಯದ ಬಗ್ಗೆ ಓದಿದಂಥ 3 ಪುಸ್ತಕದ ಹೆಸರು ಹೇಳಿ ಎಂದೆ ನಾನು. ಒಂದು ವಿಮರ್ಶೆ ಮಾಡೋದು ಬೇಡ, ನಿಮ್ಮ ವಿಷಯದ ಬಗ್ಗೆ ಯಾವ ಪುಸ್ತಕ ಓದಿದ್ದೀರಿ, 3 ಪುಸ್ತಕದ ಹೆಸರು ಹೇಳಿಪ್ಪ ಅಂದೆ. ಆತ ಹೇಳ್ದ, ಒಂದಿಬ್ಬರನ್ನ ಬಿಟ್ಟರೆ 2 ಪುಸ್ತಕದ ಹೆಸರು ಯಾರೂ ಹೇಳಲಿಲ್ಲ. ಇದು ಶಿಕ್ಷಕರ ಲಕ್ಷಣ ಅಲ್ಲ. ನನ್ನ ವಿಷಯದ ಬಗ್ಗೆ ನನಗೆ ಪ್ರೀತಿ ಇರಬೇಕು, ಸದಾ ಆ ವಿಷಯವನ್ನು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ಬೇಕು. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ನಾನು ಇವತ್ತು BA BScನೋ B.Edೋ ಮುಗಿಸಿದ್ದೀನಿ, ಇವತ್ತು ಪಾಠ ಮಾಡ್ತಾ ಇದ್ದೀನಿ. ಜ್ಞಾನ ಹಾಗೆ ವಿಸ್ತಾರ ಆಗ್ತಾನೇ ಇದೆ. ನೀವು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ನಿಮಗೆ ಮತ್ತು ಜ್ಞಾನದ ಅಂಚಿಗೆ ಅಂತರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಎಷ್ಟು ಹೆಚ್ಚಿಗೆ ಆಗತ್ತೆ ಅಂದರೆ 5-6 ವರ್ಷದಲ್ಲಿ ಯು ಬಿಕಮ್ ರಿಡಂಡೆಂಟ್. ಗೊತ್ತೇ ಇಲ್ಲ ನನಗೆ, ವಿಷಯನೇ ಗೊತ್ತಿಲ್ಲ, ಸುಮ್ಮನೆ ಹಳೇದ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಡ. ನಾನು ವಿಷಯಗಳನ್ನು ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡಾಗ ಆ ಲೀನಸ್ ಪೌಲಿಂಗ್ ಹೇಳ್ತಾರಲ್ಲ, 3 ಪುಸ್ತಕದ ಹೆಸರು ಗೊತ್ತಿಲ್ಲ ಅಂಥೇಳಿ, ಹಾಗಾಗಬಾರ್ದು ನಾವು. ಅದರಲ್ಲಿ ಈ ಶಾಲೆಗಳು ವಿಶೇಷ ಉದ್ದೇಶದಿಂದ ಕಟ್ಟಲ್ಪಟ್ಟಂಥ ಶಾಲೆಗಳು. ಯಾವ ಅವಕಾಶಗಳು ಸಿಕ್ಕಿಲ್ವೋ ಜನರಿಗೆ ಅಂಥ ಮಕ್ಕಳಿಗೆ ಕೊಡುವಂಥದ್ದು. ಮತ್ತು ಇನ್ನೊಂದು ಹೇಳ,
ಅಂಥ ಮಕ್ಕಳಲ್ಲಿ ಇರುವಂಥ ಪ್ರತಿಭೆ ಹೆಚ್ಚು. ಅವ್ರಿಗೆ ಹಸಿವಿದೆ, ಜ್ಞಾನದ ಹಸಿವಿದೆ ಅವರಿಗೆ. ಬೆಂಗಳೂರಂಥ ಊರಲ್ಲಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋದರೆ ಅವರೆಲ್ಲ ಓದ್ಕೊಂಡು ಬಂದಿರ್ತಾರೆ, ನೀವೇನು ಹೇಳಬೇಕಾಗಿಲ್ಲ, ನೀವು ಹೇಳ್ದೇನೋ ಓದ್ಕೊಂಡು ಬರ್ತಾರೆ ಅವರು. ಆದರೆ ಈ ಮಕ್ಕಳು ತುಂಬ ನಮ್ಮನ್ನು ಅವಲಂಬನೆ ಮಾಡಿರ್ತಾರೆ. ಆದ್ದರಿಂದ ಪ್ರೀತಿಯಿಂದ ವಿಷಯವನ್ನು ಓದಿ ಕಲಿಸೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಕೆಲವು ಪ್ರಯೋಗಗಳನ್ನು ಮಾಡ್ತೇನೆ ನಿಮ್ಮ ಜೊತೆಗೆ, ನಿಮ್ಮ ಸಹಕಾರದೊಂದಿಗೆ ಮಾಡ್ತೇನೆ. ನೀವು ಪಾಠ ಮಾಡೋ ರೀತಿ ಹೇಗಿದೆ ಅಂತ ರೆಕಾರ್ಡ್ ಮಾಡ್ಕೊಳ್ಳೋಣ, ನಿಮ್ಗೆ ತೋರಿಸೋಣ ಹೇಗೆ ಮಾಡ್ತೀರಿ ಅಂತ ಹೇಳಿ. ಉದ್ದೇಶ ಇದು ಆಡಳಿತಾತ್ಮಕ ವಿಷಯ ಅಲ್ಲ. ಶೈಕ್ಷಣಿಕವಾಗಿ ನಾನು ಇವತ್ತು ಪಾಠ ಮಾಡ್ತಿದ್ದೀನಿ, ಮುಂದೆ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡಬೇಕಲ್ಲ. ನಾನು ಮಾಡದೆ ಹೋದರೆ ಏನು ಪ್ರಯೋಜನ ಆಯಿತು? ಎಷ್ಟೋ ಜನ ಹೇಳ್ತಾರೆ ನಮ್ಗೆ 25 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ಅಂತಾರೆ. ನಿಜವಾಗ್ಲೂ 25 ವರ್ಷ ಇದೆಯೋ ಏನು ಒಂದೇ ವರ್ಷ ಅನುಭವ 25 ಸಲ ಆಗಿದೆಯೋ? ಒಂದೇ ವರ್ಷ ಅನುಭವ 25 ಸಲ ಮಾಡೋದಿದ್ದರೆ ನೀವು ಗಿಳಿ ಆದಂಗೆ ಆಗಿಬಿಡ್ತೀರಿ, ಪ್ಯಾರೆಟ್. ಅದಾಗಬಾರ್ದು. ಪ್ರತಿ ವರ್ಷ ನನಗೊಂದು ಸ್ವಲ್ಪ ಆದರೂ ಜ್ಞಾನ ಮಟ್ಟ ಹೆಚ್ಚಿಗೆ ಆಗಬೇಕು. ಜ್ಞಾನ ಯಾವಾಗಲೂ ಎತ್ತರದಿಂದ ಕೆಳಗೆ ಹರಿಬೇಕು. ನಾನು ಯಾವಾಗಲೂ ಎತ್ತರದಲ್ಲಿ ಇರಬೇಕಾದ್ರೆ ಸತತ ಪ್ರಯತ್ನ ಬೇಕಾಗುತ್ತೆ. ನಾವೆಲ್ಲರೂ ಸೇರಿ ಮಾಡೋಣ, ಪ್ರಯತ್ನ ಮಾಡೋಣ, ಒಳ್ಳೆ ಶಿಕ್ಷೆ ಆಗೋಣ, ಶ್ರೇಷ್ಠ ಶಿಕ್ಷಕರಾಗೋಣ, ಕೊನೆಗೆ ನಾವು ಗುರುಗಳಾಗಬೇಕು. ಆ ಗುರು ಸ್ಥಾನಕ್ಕೆ ಹೋಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದಾಗ ಈ ನಂಬಿಕೊಂಡು ಬಂದಿದ್ದಾರಲ್ಲ ಮಕ್ಕಳು, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತಾರೆ. ಆ ಗುಣಗಳು ನನ್ನಲ್ಲಿ ಬರಬೇಕಲ್ಲ, ಒಂದು ಸ್ವಲ್ಪ ಆದರೂ ಬರಬೇಕಲ್ಲ. ಹಾಗೆ ಬೆಳೆಸ್ಕೊಳ್ಳೋಣ. ಈ ವ್ಯವಸ್ಥೆ ಅಂತ ಏನಿದೆಯೋ, ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸಂಘ ಅಂತ ಏನಿದೆಯೋ, 850 ಶಾಲೆಗಳಾಗ್ತವೆ. ಇನ್ನೂ 100 ಆಗ್ತವೇನೋ ಗೊತ್ತಿಲ್ಲ. ಎಷ್ಟು ಶಾಲೆಗಳಾದರೂ ಆಗಲಿ, ಅವಕಾಶ ಸಿಗಲಿ ಮಕ್ಕಳಿಗೆ. ಅವರೆಲ್ಲ ಪರೀಕ್ಷೆ ಕೂತು ಪಾಸಾಗಿ ಬಂದಂಥ ಮಕ್ಕಳು ಬುದ್ಧಿವಂತರಿದ್ದಾರೆ. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿದೆ ನಮ್ಮದು, ಇನ್ನೂ ರಿಸಲ್ಟ್ ಚೆನ್ನಾಗಾಗಬೇಕು. ಯಾವತ್ತಿಗೆ ನನ್ನ ಕೆಲಸ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತೋ ಅವತ್ತು ನನ್ನ ಕೆಲಸ ಮುಗೀತು, ಬೆಳವಣಿಗೆ ಮಿಂತು. ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್ ದಟ್ ಇಸ್ ದ ಬಿಗಿನಿಂಗ್ ಆಫ್ ಮೈ ಡೆತ್ ಅಂತ. ನನಗೆ ಗೊತ್ತಿಲ್ಲ ಅಂತ ಇರಬೇಕು, ಎಲ್ಲಿ ಬೋರ್ಡಲ್ಲೇ ಇಟ್ಕೊಂಡಿರಬೇಕು. ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ. ನಮ್ಮ ಉದ್ದೇಶ ಏನು ಹೇಳಿ? ಇಡೀ ವ್ಯವಸ್ಥೆ ಇರೋದು ಯಾರಿಗೋಸ್ಕರ? ಮಕ್ಕಳಿದ್ದಾರೆ ಅಂತ ಶಾಲೆಗಳಿದ್ದಾವೆ, ಶಾಲೆ ಇದ್ದಾವೆ ಅಂತ ಕಾಲೇಜ್ ಇದ್ದಾವೆ, ಕಾಲೇಜ್ ಇದ್ದಾವೆ ಅಂತ ಯೂನಿವರ್ಸಿಟಿಗಳು ಬಂತು, ವೈಸ್ ಚಾನ್ಸಲರ್ ಬೇಕು, ಗವರ್ನರ್ ಬೇಕು, ಎಜುಕೇಷನ್ ಮಿನಿಸ್ಟರ್ ಬೇಕು. ಇದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಇದ್ದಾವೆ. ಈ ವ್ಯವಸ್ಥೆ ಬಂದದ್ದು ಯಾರಿಗೋಸ್ಕರ? ಆ ಮಕ್ಕಳಿಗೋಸ್ಕರ. ಆದರೆ ಮಕ್ಕಳೇ ಪಾಪ ಅಸಹಾಯರಾಗಿ ನಿಂತ್ಕೊಳ್ಳೋಂಗೆ ಆಗಬಾರ್ದು. ನಮ್ಮೆಲ್ಲರ ಗಮನ ಆ ಮಕ್ಕಳನ್ನ ಅಭಿವೃದ್ಧಿ ಕಡೆ ತೊಗೊಂಡು ಹೋಗೋದು. ಆದ್ದರಿಂದ ನಾವೆಲ್ಲರೂ ಒಂಥರ ಕಂಕಣ ಕಟ್ಕೊಂಡು ನಿಂತ್ಕೊಳ್ಳೋಣ. ಕೆಲಸಕ್ಕೆ ಬಂದಿದ್ದೀವಂತೆ, ಚೆನ್ನಾಗೇ ಮಾಡೋಣ ಕೆಲಸ, ಪ್ರೀತಿಯಿಂದ ಮಾಡೋಣ. ನಾಳೆ ನೀವು 50 ವರ್ಷ ಆಗಿರುತ್ತೆ, 55 ವರ್ಷ ಆಗಿರುತ್ತೆ, ತರಕಾರಿ ತೊಗೊಂಡು ಮನೆಗೆ ಹೊರಟಿರ್ತೀರಿ, ಫುಟ್ಪಾತ್ ಮೇಲೆ ದೊಡ್ಡ ಕಾರ್ ಬಂದು ನಿಂತ್ಕೊಂಡ್ಬಿಡುತ್ತೆ ಪಕ್ಕದಲ್ಲಿ. ಓಪ ಯಾವುದಪ್ಪ ಕಾರ್ ಇದು ಅಂತೀರಿ. ಅಲ್ಲಿದ್ದು ಮನುಷ್ಯ ಇಳಿತಾನೆ, ಎತ್ತರ ಮನುಷ್ಯ ದಾಂಡಿಗ, ಗೊತ್ತಿಲ್ಲ ನಿಮಗೆ ಯಾರು ಅಂತ. ಆತ ಸರ ಬರ್ತಾನೆ, ಕಾಲು ಮುಟ್ಟು ನಮಸ್ಕಾರ ಮಾಡಿ, ನೆನಪಿದೆಯಾ ಮೇಡಮ್, ನಾನು ಕಲಿಸ್ತಾ ಇದ್ದೀನಿ, ನಮ್ಮ ಕ್ಲಾಸ್ ಟೀಚರ್ ಆಗಿದ್ದೀರಿ 8ನೇ ಕ್ಲಾಸಲ್ಲಿ ನೀವು ಅಂತಾನೆ. ನಿಮ್ಗೆ ಗುರ್ತಿ ಹತ್ತೋದೇ ಸಾಧ್ಯನೇ ಇಲ್ಲ. ಯಾರೋ ನೀನು, ಏನು ಮಾಡ್ತೀಯಪ್ಪ ಅಂತ ಕೇಳ್ತೀರಿ. ಕಲ್ಪನೆ ಮಾಡ್ಕೊಳ್ಳಿ, ಆತ ನಾನು ಉತ್ತರ ಪ್ರದೇಶದ ಗವರ್ನರ್ ಮೇಡಮ್ ಅಂದಾಗ ಹೇಗೆ ಅನಿಸುತ್ತೆ ನಿಮಗೆ? ಇದಾಗೋದು ಒಳ್ಳೆ ಮೇಸ್ಟ್ರಿಗೆ ಮಾತ್ರ. ನೀವು ರಿಟೈರ್ ಆದಮೇಲೆ 20 ವರ್ಷಕ್ಕೂ ಹುಡುಗರು ಹುಡ್ಕೊಂಬರ್ತಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದಾಗದೆ ಹೋದರೆ ಆ ಕಾರ್ ನಿಂತ್ಕೊಳ್ಳಲ್ಲ, ಇನ್ನೂ ಜೋರಾಗಿ ಮುಂದೆ ಹೋಗ್ಬಿಡುತ್ತೆ. ನಾನು ಯಾವ ಥರ ಶಿಕ್ಷಕ ಆಗಬೇಕನ್ನೋದು ನಾವು ತೀರ್ಮಾನ ಮಾಡ್ಕೋಬೇಕು. ನಾನು ಹೇಗಿರ್ತೀನೋ ನಮ್ಮ ಮಕ್ಕಳಂಗೆ ಆಗ್ತಾರೆ. ನಾವೆಲ್ಲರೂ ಮನಸ್ಸು ಮಾಡೋಣ, ಚೆನ್ನಾಗಿ ಬೆಳೆಸೋಣ ಮಕ್ಕಳನ್ನ ಅಂತ ಹೇಳ್ತಾ, ನಾವೆಲ್ಲರೂ ಸೇರಿ ದೊಡ್ಡ ಕೆಲಸ ಕೈ ಹಾಕಬೇಕು ಅಂದ್ಕೊಂಡಿದ್ದೀವಿ. ಶಿಕ್ಷಣದ ಮಟ್ಟ ಹೆಚ್ಚಿಗೆ ಆಗಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳ ಕನಸಿದೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕನಸಿದೆ, ಇಲ್ಲದ ಶಿಕ್ಷಣದ ಎಲ್ಲ ಅಧಿಕಾರಿಗಳ ಮನಸ್ಸಲ್ಲಿದೆ. ಅದನ್ನು ಸಾಕಾರ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.